10 ವರ್ಷ 20 ವರ್ಷ ನಾನು ನೋಡ್ತಾ ಇದ್ದೀನಿ, 20 ವರ್ಷದಿಂದ ಅವ್ರು ನಡೆಸ್ತಾನೆ ಇದ್ದಾರೆ. ಅಂದ್ರೆ ಅದು ಓನರ್ಶಿಪ್ ಅವರ ಸ್ವಂತ. ಅದೇ ತರ ಈ DXN ಬಿಸ್ನೆಸ್ ನಿಮ್ಮ ಓನರ್, ಇದು ಯು ಆರ್ ದ ಓನರ್ ಆಫ್ ದ ಕಂಪನಿ. ತುಂಬಾ ಜನರಿಗೆ ಅದು ಅರ್ಥ ಆಗುದಿಲ್ಲ. ಮೆಂಬರು ಡಿಸ್ಟ್ರಿಬ್ಯೂಟರ್ ಹಾಗೆ ಥಿಂಕ್ ಮಾಡಿರ್ತಾರೆ. ಅವರಿಗೆ ಇದು ಈ ತರ ಕ್ವಶನ್ ಕೇಳೋದು ಅವರು ಸಾಮಾನ್ಯ. ಸೊ ನಾನು ಹೇಳುದು, ನೀವು ಈ ಕಂಪನಿಗೆ ಓನರ್, ಮಾರ್ಕೆಟಿಂಗ್ ಓನರ್ ಆದ್ರಿಂದ ನೀವು ಎಷ್ಟು ಇನಿಷಿಯೇಟ್ ತಗೊಳ್ತೀರಿ, ಎಷ್ಟು ಟೈಮಿಗೆ ಓಪನ್ ಮಾಡ್ತೀರಿ, ಎಷ್ಟು ಹೋಮ್ ಮೀಟಿಂಗ್ ಕೊಡ್ತೀರಿ, ಎಷ್ಟು ಒನ್ ಮೀಟಿಂಗ್ ಕೊಡ್ತೀರಿ, ಎಷ್ಟು ಓಪನ್ ಮೀಟಿಂಗ್ ಕೊಡ್ತೀರಿ, ಎಷ್ಟು ಫಾಲೋ ಅಪ್ ಮಾಡ್ತೀರಿ, ಎಷ್ಟು ಪ್ರಾಸ್ಪೆಕ್ಟಿಂಗ್ ಮಾಡ್ತೀರಿ, ಅದರ ಮೇಲೆ ಡಿಪೆಂಡ್ ಆಗಿದೆ. ಅದರಿಂದ ಯು ಆರ್ ಓನರ್. ಈಗ ಇಲ್ಲಿ ಯಾರು ನಿಮ್ಗೆ ಬಾಸ್ ಇರೋದಿಲ್ಲ. ಬಾಸ್ ಇದ್ರೆ ನಿಮ್ಗೆ ಅಲ್ಲಿ ಸ್ಯಾಲರಿ ಸಿಗ್ತದೆ. ನಮ್ಗೆ ಲಿಮ್ಸೋಜನ್ ಇಲ್ಲಿ ಯಾರು ಬಾಸ್ ಇಲ್ಲ, ನಮ್ಗೆ ಪ್ರೊಫೆಸರ್ ಯಾರು ಬಾಸ್ ಇಲ್ಲ. ಇಟ್ ಈಸ್ ಯುವರ್ ಇಂಡಿವಿಜುವಲ್ ಬಿಸ್ನೆಸ್. ನಿಮ್ಗೂ ಕೂಡ ಯಾರು ಬಾಸ್ ಇಲ್ಲ, ನಾನ್ ನಿಮ್ಗೆ ಬಾಸ್ ಅಲ್ಲ. ಸೊ ನಾನು ಒಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡುವುದು. ಇದು ನನ್ಕಿಂತನೂ ನೀವು ದೊಡ್ಡದಾಗಿ ಬಿಸ್ನೆಸ್ ಅನ್ನ ಬೆಳೆಸಲಿಕ್ಕೆ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು 6 ಫ್ರಂಟ್ ಲೈನ್ ಹಾಕಿ ಯಾರು ಬೇಡ ಹೇಳ್ತಾರ ಇಲ್ಲ, 12 ಹಾಕಿ ಯಾರು ಬೇಡ ಹೇಳುದಿಲ್ಲ, 20 ಹಾಕಿ ಯಾರು ಬೇಡ ಹೇಳುದಿಲ್ಲ. ಎಷ್ಟು ದುಡ್ಡು ನೀವು 1000 ಫ್ರಂಟ್ ಲೈನ್ ಹಾಕ್ಬಹುದು. 1000 ಫ್ರಂಟ್ ಲೈನ್ ಹಾಕಿ ಅವ್ರಿಗೆ ಕರೆಕ್ಟ್ ಆಗಿ ಆಟಿವ್ ನಿಮ್ಗೆ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ಬೋದು. ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇದೀರಿ. ಆದ್ರಿಂದ ನೀವು ಓನರ್ ಆದ್ರಿಂದ, ನಾನು ಈ ನಮ್ಮ ನೆಟ್ವರ್ಕ್ಗೆ ನಾನೇ ಓನರ್ ಆದ್ರಿಂದ ನಾನು ಟೈಮ್ಗೆ ಕರೆಕ್ಟ್ ಆಗಿ ಬಂದು ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಮಾಲ್ತೇಶ್ ಅವರೇ, ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ನೀವು ಸಹ ದೊಡ್ಡ ರೀತಿಯಲ್ಲಿ ಈ ತರ ಒಂದು ಪ್ಲಾಟ್ಫಾರ್ಮ್ ಜನರಿಗೆ ರೂಪಿಸಿ ನಿಮ್ಮ ಟೀಮಿಗೆ ಹೆಲ್ಪ್ ಮಾಡಿ, ಅವರಿಗೂ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. Thank you so much, Thank you, sir, for your thank you so much, commitment, Maltesh, sir. dedication. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, sir. ಹೇಳಿ ಮಾಲ್ತೇಶ್. Thank you, sir, for your commitment, dedication and service. ಈ ಒಂದು ಜೂಮ್ ಮೀಟಿಂಗ್ ಇಂದಲೇ ಇವತ್ತೆಲ್ಲ ನಾವೆಲ್ಲ ಡೆವಲಪ್ ಆಗ್ತಾ ಇರೋದು. ಅದಕ್ಕೋಸ್ಕರ ನಿಮಗೆ ಯಾವಾಗ್ಲೂ ಚಿರಋಣಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಲ್ತೇಶ್. ಥ್ಯಾಂಕ್ ಯು. ಮ್ಯಾಕ್ಸಿಮಮ್ ಜನರಿಗೆ ನಾನು ಹೇಳಿ, ಈ ಮೀಟಿಂಗಿಗೆ, ನಿಮ್ಮಲ್ಲಿ ಮೀಟಿಂಗ್ ಕೆಲವು ಟೈಮ್ ಅವಕಾಶ ಕಷ್ಟ ಆಗ್ಬೋದು ಅಥವಾ ಜನಕ್ಕೆ ಪ್ರಾಬ್ಲಮ್ ಆಗ್ಬೋದು. ಆದಷ್ಟು ಯಾರಿಗೆ ಅವಕಾಶ ಬೇಕು ಅವರಿಗೆ ರೆಗ್ಯುಲರ್ ಈ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಹೇಳಿ. ಇಲ್ಲಿ ಯಾವುದೇ ನಿಮ್ಗೆ ಯಾವುದೇ ಲೈನ್ ಕ್ರಾಸ್ ಲೈನಿಂಗ್ ಯಾವ ಲೈನಿಂಗು ಆಗುದಿಲ್ಲ. ಪ್ರತಿಯೊಬ್ಬರು ಬೆಳೀತಾ ಇರ್ತಾರೆ ಇದ್ರಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅನಂತ್ ಶೆಟ್ಟಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಶೆಟ್ರೆ. ಒಂದ್ ಮೆಂಬರ್ 2 ವರ್ಷದಿಂದ ಎಕ್ಸ್ಪೈರ್ ಆಗಿದ್ದಾರೆ. ಅವರು ಮೆಂಬರ್ಶಿಪ್ ಇಲ್ಲ. ಈಗ ಮೊನ್ನೆ ಒಂದು ಟೀ ಪೌಡರ್ ತಗೊಂಡ್ರು. ಅದು ಬಿಲ್ ಹಾಕಿದೆ, ಬಿಲ್ ಬಂತು 135 ಪಾಯಿಂಟ್ ಬಂತು. ಅದ್ ಮತ್ತೊಂದು 1000 ಮಾಡ್ಬೇಕು, 15 ನಿಲ್ಲಿಸು ಅಂತ ಹೇಳಿ. ಏನ್ ಮಾಡ್ಬೇಕು? 1000 ಪಾಯಿಂಟ್ ಮಾಡ್ಬೇಕು, ಅಥವಾ ಈಗ ಒಂದು ಟೀ ಹಾಕಿನೇ 135 ಪಾಯಿಂಟ್ ಬಂದದ ಅವ್ರ ಹೆಸರಿಗೆ. ಓಕೆ, ಇಲ್ಲ, ಅವರಿಗೆ ಆಕ್ಟಿವೇಟ್ ಆಗ್ಬೇಕಾದ್ರೆ ನೀವು ಮಿನಿಮಮ್ 1000 ಪಾಯಿಂಟ್ಸ್ ಮಾಡ್ಬೇಕಾಗ್ತದೆ. ಈಗ ನೀವು 135 ಪಾಯಿಂಟ್ ಮಾಡಿದಿರಲ್ಲ, ಅದು ಅವರ ಅಕೌಂಟಿಗೆ ಜಮಾ ಆಗ್ತದೆ. ಬಟ್ ಅದು ಬೋನಸ್ ನಿಮ್ಗೆ ಬರ್ತದೆ. ಆ ಟೀದು ಬೋನಸ್ ನಿಮ್ಗೆ ಬರ್ತದೆ. ಬಟ್ ಅವರಿಗೆ ಬೋನಸ್ ಬರ್ಬೇಕಲ್ಲ, ಅಥವಾ ಅವ್ರದ್ದು ಆಕ್ಟಿವೇಟ್ ಆಗ್ಬೇಕಾದ್ರೆ ಸೊ ನೀವು 1000 PV ನೇ ಮಾಡ್ಬೇಕಾಗ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. 1000 PV ಅನ್ನ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಅದು ಹೆಲ್ಪ್ ಆಗ್ತದೆ ನೋಡಿ. ಸರಿ, ಮಾಡ್ತೇನೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಅಚೀವರ್ಸ್ ಟೀಮ್ DXN ಕರ್ನಾಟಕ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಅವರೇ, ಹೇಳಿ. ಇಲ್ಲ ಸರ್, ನಮ್ದೊಂದು ಬಹಳ ದಿನದಿಂದ ಒಂದು ಪ್ರಶ್ನೆ ಇತ್ತು ಸರ್ ನನ್ನೊಳಗೆ. ಓಕೆ. ನಾವೆಲ್ಲ ನಮಗ್ ಗೊತ್ತಿರುವಂತೆ, ನಮಗ್ ತಿಳಿದಂತೆ ತಮಗೆ ಎಲ್ಲದರಲ್ಲೂ ಅಂದ್ರೆ ಟೈಮ್ ಫ್ರೀಡಮ್ ಆಗಿರ್ಬೋದು, ಮನಿ ಫ್ರೀಡಮ್ ಆಗಿರ್ಬೋದು, ಟ್ರಾವೆಲ್ ಫ್ರೀಡಮ್ ಆಗಿರ್ಬೋದು, ಎಲ್ಲ ಒಂದು ಪ್ಯಾಸಿವ್ ಇನ್ಕಮ್ ತಗೊಳ್ಳೋಂಥದ್ದಾಗಿರ್ಬೋದು, ಇಷ್ಟೆಲ್ಲ ಇದ್ರೂ ಕೂಡ ನೀವು ಪ್ರತಿನಿತ್ಯ ಬೆಳಗ್ಗೆ ಒಂದು 6:45 ನಮಗೆಲ್ಲ ಬಂದ್ ಒಂದ ಮೀಟಿಂಗ್ ಕೊಡ್ತಿರಲ್ಲ, ಏನ್ ಅಂತಿರೋದು? ಯಾಕೆ ಇದನ್ನ ನೀವು ಮೀಟಿಂಗ್ ಕೊಡ್ತಾ ಇದೀರಿ ಅಂತ? ಪ್ರತಿನಿತ್ಯ ನಮಗೆ ತಪ್ಪಿಸ್ಲಾರ್ದ ಮೀಟಿಂಗ್ ಕೊಡ್ತೀರಿ, ಇದ್ರದ್ದು ಉದ್ದೇಶ ಏನು ಅಂತ ಸರ್? ಓಕೆ, ವೆರಿ ಗುಡ್ ಕ್ವಶನ್. ಯಾಕೆಂದ್ರೆ ನಾನು ಆಲ್ರೆಡಿ ಟೈಮ್, ಎಸ್ಪೆಷಲಿ ಟೈಮ್ ಫ್ರೀಡಮ್ ತಗೊಂಡಾಗಿದೆ. ನನಗೆ 8 ಗಂಟೆಗೆ ಎದ್ರೆ, 10 ಗಂಟೆಗೆ ಎದ್ರೆ, 12 ಗಂಟೆಗೆ ಎದ್ರೆ ಯಾರು ಕೇಳೋರಿಲ್ಲ. ಯಾಕೆಂದ್ರೆ ದೇರ್ ಇಸ್ ನೋ ಬಾಸ್ ಹಿಯರ್. ಬಟ್ ಈ ಒಂದು ನೀವು ಹೇಳ್ತಾ ಇದ್ರಿ 7 ಗಂಟೆಗೆ ಬಂದು ಯಾಕೆ ನೀವು ಕುತ್ಕೊಂಡು ಕಮಿಟ್ಮೆಂಟ್ ಅಲ್ಲಿ ಇದೀರಿ ಅಂತ ಕೇಳ್ತಾ ಇದ್ದೀರಿ ಅಲ್ವಾ? ದಟ್ ಈಸ್ ದ ಕ್ವಶನ್. ಎಸ್ ಸರ್. ಓಕೆ. ಸೊ ಈಗ ಇದರಲ್ಲಿ ವಿಶೇಷ ಏನು ಇಲ್ಲ. ಯಾಕೆಂದ್ರೆ ನಾವು ಕಮಿಟ್ಮೆಂಟ್ ಒಂದ್ಸಲ ನಾವು ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ವಿಸ್ಡಮ್ ಅಂಡ್ ಪ್ರಾಮಿಸ್ ಅಂತ ಇರ್ತದೆ. 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನ ನಿಮ್ಗೂ ಅಳವಡಿಸ್ಕೊಳ್ಳಿ. ನಿಮ್ಗೆ ವಿಸ್ಡಮ್ ಅಂಡ್ ಪ್ರಾಮಿಸ್ ಅಂದ್ರೆ ಏನು ಅಂತ. ವಿಸ್ಡಮ್ ಅಂತ ಹೇಳಿದ್ರೆ, ಈಗ ನಿಮ್ಗೆ ಜ್ಞಾನ,
ನೀವು ಏನಾದ್ರೂ ಹೇಳುವ ಮೊದಲು ಅಥವಾ ಎಲ್ಲಿಗೆ ಹೋಗುವ ಮೊದಲು ಅಥವಾ ಹೋಮ್ ಮೀಟಿಂಗ್ ಕೊಡುವ ಮೊದಲು ಓಪನ್ ಮೀಟಿಂಗ್ ಕೊಡುವ ಮೊದಲು ಭಗವಂತ ನಿಮ್ಗೆ ಜ್ಞಾನ ಕೊಟ್ಟಿದ್ದಾನೆ. ನೀವು ಅದನ್ನ ಅಳತೆಗೋಲ್ ಮಾಡಿ ನೋಡ್ಕೋಬೇಕು. ಆ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ, ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ, ಅಥವಾ ಓಪನ್ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ. ಅದೇ ತರ ಪ್ರತಿದಿನ 7 ಗಂಟೆಗೆ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ. ಸೊ ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅನೌನ್ಸ್ಮೆಂಟ್ ಮಾಡಿ ಬಿಡ್ಬೇಕು. ಈಗ ನಾವು ಒಂದ್ಸಲ ಕಮಿಟ್ಮೆಂಟ್ ಕೊಟ್ಟಾಗಿದೆ, ನಾವ್ ಇದು ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ನಾವೀಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಮ್ಗೆ 1 ತಿಂಗಳು ಮೊದಲೇ ಹೇಳ್ಬಿಡ್ತೀವಿ, ನೆಕ್ಸ್ಟ್ ಮಂತ್ ಇಂದ ಜನವರಿಯಿಂದ ನೋ ಮೀಟಿಂಗ್ ಅಂತ. ಬಟ್ ನಾವೀಗ ಕಮಿಟ್ಮೆಂಟ್ ಕೊಟ್ಟಿರೋದ್ರಿಂದ ಎಷ್ಟೋ ಜನ ಬೆಳಿಗ್ಗೆ ನೋಡಿ ಆಲ್ರೆಡಿ ಬಂದು 57 ಜನ ಕುತ್ಕೊಂಡು ನೋಡ್ತಾ ಇದ್ದೀರಿ. ಸೊ ಅವರಿಗೆ ಒಂದು ಏನಾಗ್ತದೆ, ಅವರ ಒಂದು ಟೈಮ್, ಈಗ ನಂದು 1 ಗಂಟೆ ಟೈಮ್, 57 ಗಂಟೆ ಟೈಮ್ ಹೋಯ್ತಲ್ಲ, ಎಷ್ಟು ವೇಸ್ಟ್ ಆಯ್ತು ಪ್ರತಿಯೊಬ್ಬರಿಗೂ, ನ್ಯಾಷನಲ್ ವೇಸ್ಟ್. ಸೊ ಆದ್ರಿಂದ ಅದು ವೇಸ್ಟ್ ಆಗ್ಬಾರ್ದು, ಅದು ಕಮಿಟ್ಮೆಂಟ್ ಆಗಿ ಯೂಸ್ ಆಗ್ಬೇಕು. ಪ್ರತಿಯೊಬ್ಬರು ಜ್ಞಾನ ಇದರಲ್ಲಿ ನಾಲೆಡ್ಜ್ ಇಸ್ ಆಲ್ವೇಸ್ ಪವರ್. ಆ ನಾಲೆಡ್ಜ್ ಅನ್ನ ತಕೊಂಡು ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಕಟ್ಬಹುದು. ಎಷ್ಟೋ ಜನರಿಗೆ ಈಗ ಬೆಳಿಗ್ಗೆ ಒಂದು ಸಣ್ಣ ವಿಡಿಯೋ ಹಾಕಿದೆ ನೋಡಿ, ಎಂತ ವಿಡಿಯೋ ಗೊತ್ತುಂಟ ಅದು. ಸೊ ಆ ವಿಡಿಯೋ ಇಟ್ಕೊಂಡು ನೀವು ಎಷ್ಟು ಜನರಿಗೆ ನೀವು ಸ್ಪಾನ್ಸರ್ ಮಾಡ್ಬೋದು. ಸೊ ರ್ಯಾಷನಲ್ ವಿಡಿಯೋ ಅಂತ ಹಾಕಿ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ನಿಮ್ಗೆ, ಕಂಪನಿ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಅದ್ರಲ್ಲಿ. ಸೊ ಆ ರೀತಿ ನಾವು ನಾಲೆಡ್ಜ್ ಅನ್ನ ನಿಮ್ಗೆ ಪಾಸ್ ಮಾಡ್ಲಿಕ್ಕೋಸ್ಕರ ಸೊ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಅದರ್ವೈಸ್ ನಾವು ಮೊದಲು ನೋಡಿ ನಿಮ್ಮ ಊರಿಗೆ ಬಂದು ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ, ನಿಮ್ಮ ಊರಲ್ಲಿ ಹೋಗಿ ಕ್ಯಾಂಪ್ ಮಾಡ್ತಾ ಇದ್ವಿ, ನಿಮ್ಮ ಊರಿಗೆ ಹೋಗಿ ಅಲ್ಲಿ BOM ಇರ್ಬೋದು ಅಥವಾ ಪ್ರಾಡಕ್ಟ್ ಟ್ರೈನಿಂಗ್ ಇದನ್ನ ಕೊಡ್ತಾ ಇದ್ವಿ. ಬಟ್ ಈಗ ಇಲ್ಲೇನೆ ನಾವು ಝೂಮ್ ಮೂಲಕ ನಿಮ್ಗೆ ಕೊಡ್ತಾ ಇದ್ವಿ. ಸೊ ಆ ಕಮಿಟ್ಮೆಂಟ್ ನಮ್ಗೆ ಇರೋದ್ರಿಂದ ಆ ಒಂದು ಏನೋ ಒಂದು ಝೀಲ್, ಏನೋ ಒಂದು ಮಾಡ್ಬೇಕು ಅಂತ ಒಂದು ಏನ್ ಹೇಳ್ತೀರಿ ಗುರಿ, ಗೋಲ್ ಅದನ್ನ ಹಾಕೊಂಡಿದೀವಿ ನಾವು. ಅದನ್ನ ನಾವು ಆಚೆ ಈಚೆ ನೋಡ್ಲಿಕ್ಕಿಲ್ಲ. ಎಸ್ ನಾವು ಮಾಡೇ ಮಾಡ್ತೀವಿ ಅಂತ ಡಿಸಿಷನ್ ಇದೆ. ಅದಕ್ಕೋಸ್ಕರ ನಾವು ಇದನ್ನ ದಿನನಿತ್ಯ 7 ಗಂಟೆಗೆ ಮಾಡ್ತಾ ಇದ್ವಿ. ನಾವು ಆಲ್ರೆಡಿ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಎಲ್ಲಾ ಫ್ರೀಡಮ್ ನಮ್ಗೆ ಸಿಕ್ಕಾಗಿದೆ. ಸೊ ಆದ್ರೂ ಕೂಡ ಜನರಿಗೆ ಏನು ನಮ್ಮಿಂದ ಹೆಲ್ಪ್ ಆಗ್ತದೆ ಏನು, ಯಾಕೆಂದ್ರೆ ಹನಿ ಹನಿ ಕೂಡಿ ಹಳ್ಳ. ನಮ್ಗೆ ಕಂಪನಿ ಎಲ್ಲಾ ಬೋನಸ್ ಬರ್ಬೇಕಾದ್ರೂ ಎಲ್ಲಾ ಕಡೆಯಿಂದನೂ ಸ್ವಲ್ಪ 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 ಗುಡಿಯೇ ಬರುದಲ್ಲ. ಸೊ ಅವ್ರು ಏನೋ ಕೊಟ್ಟಿದ್ದಾರೆ, ಅದಕ್ಕೆ ನಾವು ರಿಟರ್ನ್ ಕೊಡ್ಲೇಬೇಕು. ಸುಮ್ನೆ ನಾವು ಅವ್ರ ಹಣ ತಗೊಂಡ್ರೆ ಏನಾಗ್ತದೆ, ಅದು ಪ್ರಕೃತಿ ನಿಯಮಕ್ಕೆ ಅದು ವಿರೋಧ ಆಗ್ತದೆ. ಸುಮ್ನೆ ಅವರ ಬೋನಸ್ ತಗೋಬಾರ್ದು ನಾವು. ಸೊ ಅದಕ್ಕೆ ನೀವು ಏನ್ ರಿಟರ್ನ್ ಕೊಡ್ತೀವಿ, ನಮ್ಮ ಸಿಸ್ಟಮ್ ಹೇಳ್ತದೆ 20-80 ಅಂತ. ನೀವೇನಾದ್ರೂ ನಿಮ್ಗೆ 1 ಲಕ್ಷ ಬಂದ್ರೆ 20,000 ಖರ್ಚು ಮಾಡಪ್ಪ ಅಂತ ಅದು ಸಿಸ್ಟಮೇ ಇದೆ. ಅದಕ್ಕೋಸ್ಕರ ನಾವೀಗ ಇಲ್ಲಿ ಕುತ್ಕೊಂಡು ಆ ಟೈಮ್ ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆ ನಾವು ಅದನ್ನ ಸ್ಪೇರ್ ಮಾಡ್ತಾ ಇದೀವಿ. ಅದಕ್ಕೆ ಈಗ 269ನೇ ದಿನನೂ ಸಹ ನಾವು ಮಾಡ್ತಾ ಇದೀವಿ. ಸೊ ಎಲ್ಲಿವರೆಗೆ ನಮ್ಗೆ ಆ ಕಮಿಟ್ಮೆಂಟ್ ಉಂಟು ಅಲ್ಲಿವರೆಗೆ ಹೋಗ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನಾವು ರೆಡಿ ಇದ್ದೀವಿ, ನೀವು ರೆಡಿ ಆಗಿ ಅಂತ ಹೇಳ್ತಾ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ತೃಪ್ತಿ ಆಗಿದೆ ಅಂತ ಎಣಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಬೆಳಗಿ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗಾಗಿ ನೀವು ಈ ರೀತಿ ತಮ್ಮ ಯಾಕಂದ್ರೆ ಒಂದೇ ದಿವಸ ನಾವು ಯಾವಾಗಾದ್ರೂ ಮೀಟಿಂಗ್ ಕೊಡ್ಬೇಕಾದ್ರೆ ಅದನ್ನ ಅಷ್ಟೊಂದು ಸುಲಭ ಆಗಿರುದಿಲ್ಲ. ನಾವು ಮೊದಲೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು. ನೀವು ಪ್ರತಿನಿತ್ಯ ಈ ಮೀಟಿಂಗ್ ನಾನ್ ಸ್ಟಾಪ್ ಕೊಡ್ತಾ ಬಂದೇ ಇದ್ರಲ್ಲ ಸರ್. ನಮ್ಮ ಯಶಸ್ಸಿಗೋಸ್ಕರ, ನಮ್ಮ ಒಳ್ಳೆಯದಕ್ಕೋಸ್ಕರ, ನಮ್ಮ ಬೆಳವಣಿಗೆಗೆ ನಮಗೂ ಕೂಡ ತಮ್ಮಾಗೆ ಟೈಮ್ ಫ್ರೀಡಮ್, ಹೆಲ್ತ್ ಫ್ರೀಡಮ್, ಮನಿ ಫ್ರೀಡಮ್ ಎಲ್ಲ ಪಡ್ಕೊಳ್ಳೋಕ್ಕಾಗಿ ನಾವು ಕೂಡ ಈ ಮೀಟಿಂಗ್ ಅನ್ನ ಕಂಟಿನ್ಯೂ ಅಟೆಂಡ್ ಆಗ್ಲಿಕ್ಕೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಾವು ಸಹಕಾರ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಒಂದೊಂದು ಕ್ವಶನ್ಗೆ ಆನ್ಸರ್ ತುಂಬಾ ತೃಪ್ತಿ ತಂದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಕ್ಸಿಮಮ್ ಜನಕ್ಕೆ ಝೂಮಿಗೆ ಪ್ರಮೋಟ್ ಮಾಡಿ, ಮ್ಯಾಕ್ಸಿಮಮ್ ಜನ ಝೂಮ್ ಮೀಟಿಂಗ್ ಪ್ರಮೋಟ್ ಮಾಡಿ, ಅವರಿಗೆ ವಿಷನ್ ಸಿಗ್ತದೆ, ವಿಷನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಬೆಳಗಿ ಸರ್. ಈಗ ನೆಕ್ಸ್ಟ್ ಕ್ವೆಶನ್ ಇಸ್ ಬೈ ಅನಿಲ್ ಕುಮಾರ್ ಸರ್. ಓಕೆ, ಅನಿಲ್ ಕುಮಾರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ನಂದು ಎಲ್ಲರಿಗೂ ಶುಭೋದಯ ಸರ್. ನಂದು ನಿಮಗೆ ಕ್ವಶನ್ ಇದೆ ಸರ್. ಎಲ್ಲರೂ ನನಗೆ ಸುಮಾರು ಜನ ಕೆಲವರೆಲ್ಲ ಇದು ಕ್ವಶನ್ನ ಏನಂದರೆ, ಯು ಆರ್ ಡೂಯಿಂಗ್ 268 ಡೈಲಿ ಸೆಮಿನಾರ್ ಮಾಡ್ತಾ ಇರೋದು, ಆಯ್ತಾ, ಇದುವರೆಗೂ ವಿತೌಟ್ ಅ ಬ್ರೇಕ್. ಮಧ್ಯ ಎಲ್ಲೂ ನಿಮಗೆ ಬ್ರೇಕೇ ಇಲ್ಲ. ಬಟ್ ಅವರ್ ಫ್ರೆಂಡ್ಸ್ ಅಂಡ್ ಕೆಲವರೆಲ್ಲ ಹೇಳ್ತಿದ್ದಾರೆ ಏನಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದು? ಓಕೆ, 100% ಅವ್ರು ಹೇಳುದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಕಂಟಿನ್ಯೂಯಸ್ ಸೇಮ್ ಟೈಮ್ ಕೂತ್ಕೊಳ್ಬೇಕು. ಎಷ್ಟೋ ಜನರಿಗೆ ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ, ಫ್ಯಾಮಿಲಿ ಕಾರ್ಯಕ್ರಮ ಇರ್ಬೋದು, ಸೋಷಿಯಲ್ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ದೇಹ ಪ್ರಕೃತಿಯ ಕಾರ್ಯಕ್ರಮಗಳಿರ್ಬೋದು, ಬೇಕಾದಷ್ಟು ಇರ್ತದೆ. ಆದ್ರೂ ಕೂಡ ನಾವು ಯಾಕೆ ಅಂತ ಹೇಳಿದ್ರೆ, ಒಂದು ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಇಸ್ ಡಿಸೈಡ್ ಮಾಡಿದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಆದ್ರಿಂದ ನಾವು ಮೈಂಡ್ ಅಲ್ಲಿ ಸೆಟ್ ಮಾಡಿದ್ವಿ, ದಟ್ಸ್ ಕಾಲ್ಡ್ ಮೈಂಡ್ ಸೆಟ್ಟಿಂಗ್. ಎಸ್, ಈ 7 ಗಂಟೆಯಿಂದ 8 ಗಂಟೆಗೆ ನಾವು ಇದಕ್ಕೋಸ್ಕರ ಇಟ್ಬಿಟ್ಟಿದೀವಿ, ಈ ಪ್ರೋಗ್ರಾಮಿಗೋಸ್ಕರ ಇಡಿ ಅಂತ ಒಂದು ಮೈಂಡ್ ಸೆಟ್. ಅದಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ಏನು ದಿನನಿತ್ಯ ಈಗ ನಾವು ಶೂನ್ಯ ಪ್ರೋಗ್ರಾಮೇ ಇರ್ಬೋದು,
ದಟ್ ಈಸ್ ವೆರಿ ಗುಡ್. ಅದು ನಮ್ಗೆ ಒಳ್ಳೆ ಇನ್ಸ್ಪಿರೇಷನ್ ಕೊಡ್ತದೆ. ಅದರ ಜೊತೆಗೆ ನಾವು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆ ಕಮಿಟ್ಮೆಂಟ್ಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವು ಆಚೆ ಈಚೆ ನೋಡುದಿಲ್ಲ. ಡಿಸಿಷನ್ ಇಸ್ ತಗೊಂಡಾಗಿದೆ. ಆ ಡಿಸಿಷನ್ಗೋಸ್ಕರ ನಾವು ಇದನ್ನ ಜನರಿಗೆ ಇದನ್ನ ಪ್ರತಿನಿತ್ಯ ನಾವು ಮಾಡ್ತಾ ಇದೀವಿ. ಈ ಪ್ರೋಗ್ರಾಮ್ ಅನ್ನ ನಡೆಸಿಕೊಡ್ತಾ ಇದೀವಿ. ಅದು ಬಿಕಾಸ್ ಆಫ್ ಅಂತ ಹೇಳಿದ್ರೆ ನಮ್ಮ ಡ್ರೀಮ್, ನಮ್ಮ ಡಿಸಿಷನ್, ನಮ್ಮ ಗೋಲ್, ನಮ್ಮ ಪ್ಲಾನ್ ಅಂಡ್ ದ ಶೂನ್ಯ ಪ್ರೋಗ್ರಾಮ್. ಇದರಿಂದಾಗಿ ಇದು ಹೋಗ್ತಾ ಇದೆ. ಡೆಫಿನೆಟ್ಲಿ ಇದನ್ನ ನಾವು 100% ಅಲ್ಲಿಗೆ ರೀಚ್ ಆಗೋದು ಗ್ಯಾರಂಟಿ ಇದೆ. ನೀವೆಲ್ಲರೂ ಇದ್ರ ಜೊತೆಗೆ ಬಂದ್ರೆ ನೀವು ಸಹ ಮಿಲಿಯನರ್ ಆಗ್ಬಹುದು. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಹವಾ ಅಂದ್ರೆ ಗಾಳಿ ಹೋಗ್ಬೇಕಾ, ಅದ್ರ ಜೊತೆಗೆ ನಾವು ಹೋದ್ರೆ ನಾವು ಸಹ ಸಕ್ಸಸ್ ಆಗಿರ್ತೀವಿ ಅಂತ. ಸೊ ಅದರಿಂದ ನಾವು ಹೋಗ್ತಾ ಇದೀವಿ. ಡೆಫಿನೆಟ್ಲಿ ನೀವು ಕಮಿಟ್ಮೆಂಟ್ ಮಾಡಿದ್ರೆ ನೀವು ಕೂಡ ಅದರಲ್ಲಿ ಸಕ್ಸಸ್ಫುಲ್ ಆಗ್ಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅನಿಲ್ ಕುಮಾರ್ ಅವರು. ಯಾಕಂದ್ರೆ ನಿಮ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಿಮ್ಗೆ. ನಂಗೆ ಇನ್ನೂ ಜ್ಞಾಪಕ ಇದೆ, ಒಂದ್ಸಲ ಮೀಟಿಂಗ್ ಅಲ್ಲಿ ಇದ್ದಾಗ ನೀವು ಬೆಂಗಳೂರು ಬಂದಿದ್ರಿ ಬೆಳಗ್ಗೆ 6:30ಗೆ. ನಂಗೆ ಇನ್ನೂ ಜ್ಞಾಪಕ ಇದೆ. ಒಂದು ಆಟೋದಲ್ಲಿ ಕೂತಿದ್ರಿ, ಅಲ್ಲೂ ಕೂಡ ನೀವು ಅದನ್ನ ಕೇಳಿಸ್ತಾ ಇತ್ತು ನಮ್ಗೆ. ಅಂಥದ್ರಲ್ಲೂ ಕೂಡ ನೀವು ಬೇರೆ ಫಂಕ್ಷನ್, ಪರ್ಸನಲ್ ಫಂಕ್ಷನ್ ಬೆಂಗಳೂರು ಬಂದಾಗ ಕೂಡ ನೀವು ಅಂಥದ್ರಲ್ಲೂ ಕೂಡ ನೀವು ಯು ಆರ್ ಆನ್ ದಿ ಲೈನ್. ನಿಮ್ ಇದರಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ರಿ ಹಿಂಗ್ ಮಾಡಿ ಅಂತ. ಅದು ಡಿಟರ್ಮಿನೇಷನ್ ಸರ್ ಅದಕ್ಕೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನೀವು ಹೇಳಿದ್ ಕರೆಕ್ಟ್. ನಾನು ನನ್ನ ಮಗಳದ್ದು ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು, ಅದಕ್ಕೆ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಳಿಗ್ಗೆ ಬಸ್ ಇದು ಬಂದಿರೋದ್ರಿಂದ ನನಗೆ ಆಟೋದಲ್ಲಿ ಇರುವಾಗ ಆತರ ಇನ್ಕನ್ವೀನಿಯಂಟ್. ಬಟ್ ಇವತ್ತು ಯು ಆರ್ ಆಲ್ ಕೋಆಪರೇಟ್ ವಿತ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಕುಮಾರ್ ಸರ್. ದಯಾನಂದ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ದಯಾನಂದ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ದಯಾನಂದ್ ಅವರೇ, ಹೇಳಿ. ಅಲ್ಲ, ನಂದು ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಈಗ ಮಾಲತೇಶ್ ಹೇಳಿದ ಹಾಗೆ ಸರ್, ಅದೊಂದು ನೀವು ಅಷ್ಟು ದಿನದಿಂದ ಅಲ್ಲಿ ಬಿಡದೆ ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ರೆ ಅದೊಂದು ಅದ್ಭುತ. ಅದು ಸಾಧ್ಯ ಇಲ್ಲ ಆಕ್ಚುಲಿ, ಇದು ಗಿನ್ನಿಸ್ ರೆಕಾರ್ಡ್ ಆಗ್ಬೇಕು. ಅಂದ್ರೆ ಅಷ್ಟು ಒಂದು ಟೈಮ್ ಸೆನ್ಸ್ ಅಲ್ಲಿ ಒಂದು ರೆಸ್ಟ್ ತಗೊಳ್ಳದೆ ಮಾಡುದು ಅಂತ ಹೇಳಿದ್ರೆ ಇಟ್ ಇಸ್ ಎವ್ರಿಥಿಂಗ್ ಇಸ್ ಮೈಂಡ್. ಅದು ನಾನು ಒಪ್ಕೊಳ್ತೀನಿ. ನಂದು ಪ್ರಶ್ನೆ ಇದಲ್ಲ. ಈಗ ಸರ್, ನಮ್ಮಿಂದ ಈಗ ನೀವು ಇಷ್ಟು ದಿನ ಕೂತ್ಕೊಳ್ತಾ ಇದ್ದೀರಿ, ನೀವು ನಮ್ಮಿಂದ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ? ಅಂದ್ರೆ ಜನರಿಗೆ ನಿಮ್ಮ ನಿರೀಕ್ಷೆ ಏನಂತ ಜನರಿಗೆ ನಮ್ಗೆಲ್ಲ ಸ್ಪಷ್ಟತೆ ಆದ ಕೂಡಲೇ ನಾವು ಒಮ್ಮೆ ಏನಾಗ್ತದೆ, ಬೆಂಕಿ ಕೊಟ್ಟಂಗ ಆಗುತ್ತೆ. ಆದ್ರೆ ನಮ್ಮ ನಿರೀಕ್ಷೆ ಏನು, ತಮ್ಮ ನಿರೀಕ್ಷೆ ನಮ್ಮಿಂದ ಏನು ಸರ್? ಅದನ್ನು ಕರೆಕ್ಟ್ ಆಗಿ ಒಂದು ಸ್ಪಷ್ಟಪಡಿಸಿದ್ರೆ ಇಲ್ಲಿ ಕೂತವರು ಖಂಡಿತ ಎದ್ದೇಳ್ತಾರಂತ ನಾನು ಭಾವಿಸ್ತೀನಿ. ಓಕೆ, ತುಂಬಾ ಒಳ್ಳೆಯ ಕ್ವಶನ್ಸ್ ಕೇಳಿದ್ರಿ. ಓಕೆ, ನಾವು ನಿರೀಕ್ಷೆ ನಾವು ಏನ್ ಇಟ್ಟಿದೀವಿ ಅಂತ ಹೇಳಿದ್ರೆ, ಒಂದನೇದಾಗಿ ಎಷ್ಟೋ ಜನ ನೋವು ಮತ್ತೆ ಸಂಕಟದಲ್ಲಿದ್ದಾರೆ. ಈ ನೋವು ಮತ್ತೆ ಸಂಕಟದಿಂದ ನೀವು ಒಬ್ಬರೊಬ್ರು ಹೊರಗೆ ಬರಬೇಕು ಅಂತ ನಂದು ಫಸ್ಟ್ ನಿರೀಕ್ಷೆ. ಎಷ್ಟೋ ಜನ ಇನ್ನು ನೋಡಿ ರೆಂಟೆಡ್ ಹೌಸ್ ಅಲ್ಲಿ ಇದ್ದಾರೆ. ಆ ರೆಂಟೆಡ್ ಹೌಸ್ ಅಲ್ಲಿ ಎಷ್ಟು ತೊಂದರೆ, ಅವರಿಗೆ ಎಷ್ಟು ಪ್ರಾಬ್ಲಮ್, ಅವರ ಓನರ್ಗಿಂತ ಎಷ್ಟು ಕಿರಿಕಿರಿ ಇರ್ತದೆ ಅಲ್ಲಿ. ಸೊ ಅವ್ರು ಅದರಿಂದ ಹೊರಗೆ ಬಟ್ಟು ಒಂದು ಹೊಸ ಒಂದು ಮನೆ ಕಟ್ಟುವುದು ಅಲ್ವಾ, ಅದು ಒಂದು. ಎಷ್ಟೋ ಜನ ಮಕ್ಕಳು ನೋಡಿ, ಶ್ರೀಮಂತ ಮಕ್ಕಳು ಇರ್ತಾರೆ, ಬಡವ್ರ ಮಕ್ಕಳು ಇರ್ತಾರೆ. ಆ ಶ್ರೀಮಂತ ಮಕ್ಕಳು ಬೈಕಲ್ಲಿ, ಕಾರಲ್ಲಿ ಎಲ್ಲ ಓಡ್ತಾ ಇರ್ತಾರೆ. ಆ ಬಡವರ ಮಕ್ಕಳ ಮನಸ್ಸು ಏನಾಗ್ಬೋದು ಅಂತ ಯೋಚನೆ ಮಾಡಿ. ಎಷ್ಟು ಕಷ್ಟ ಆಗ್ಬೋದು ಅವರಿಗೆ. ಅವ್ರು ಯಾವ ರೀತಿ ಆ ತಾಯಿ ಅಥವಾ ತಂದೆ ಅವ್ರಿಗೆ ಆನ್ಸರ್ ಕೊಡ್ಬೋದು. ಅದರಿಂದ ಹೊರಗೆ ಬರ್ಬೇಕಾದ್ರೆ ನೀವು ಸಂಪಾದನೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಇದೆ. ನೀವು ಸಂಪಾದನೆಯನ್ನು ಮಾಡ್ಬೋದು. ಎಷ್ಟು ಜನ ನೋಡಿ ಆ ಸಾಲ ಮಾಡಿರ್ತಾರೆ, ಈ ಸಾಲ ಮಾಡಿರ್ತಾರೆ, ಬ್ಯಾಂಕ್ ಸಾಲ, ಮನೆ ಸಾಲ, ಬಂಗಾರದ ಸಾಲ, PF ಸಾಲ, ಇನ್ಶೂರೆನ್ಸ್ ಪಾಲಿಸಿ ಮೇಲೆ ಸಾಲ. ಎಲ್ಲಿವರೆಗೆ, ಯಾವ ರೀತಿವರೆಗೆ ನೀವು ಇರ್ತೀರಿ? ಅದರಿಂದ ನೀವು ಹೊರಗೆ ಬರ್ಬೋದಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳುದು, ಈ ಪ್ರಾಬ್ಲಮ್ ಇಂದ, ಈ ಸಂಕಟದಿಂದ ನಾವು ಹೊರಗೆ ಬರೋದೇ ನನ್ನ ನಿರೀಕ್ಷೆ. ಅದಕ್ಕೆ ನಾನು 1,000 ಜನರನ್ನ ಸೆಲೆಕ್ಟ್ ಮಾಡಿದ್ದು. ನಾನು 1,000 ಜನ ಸೆಲೆಕ್ಟ್ ಮಾಡಿ ಬರೀ 1,000 ಜನರಿಂದ 1,000 ಒಬ್ಬರಿಂದ 1,000 ಲಕ್ಷಾಂತರ ಜನ ಚೇಂಜ್ ಆಗ್ತಾರೆ. ಈ 1,000 ಜನರಿಂದ ಎಷ್ಟೋ ಕೋಟ್ಯಾಂತರ ಜನ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ನಮ್ಮ ನಿರೀಕ್ಷೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಅವರವರ ತೊಂದರೆಗಳಿಂದ ಹೊರಗೆ ಬರ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ. ಎಷ್ಟೋ ಜನ ಇವತ್ತು ನೋಡಿ ಬೇರೆ 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 ಪ್ರಾಬ್ಲಮ್ಗಳು. ಈಗ ನೀವು ಆರಾಮ್ ಇರ್ಬೋದು, ಎಷ್ಟೋ ಜನರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಎಷ್ಟೋ ಜನ ಆ ಡಾಕ್ಟ್ರು, ಈ ಡಾಕ್ಟ್ರು, ಯಾವ ಡಾಕ್ಟರ್ ಹತ್ರ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಆ ಮಾತ್ರೆ, ಈ ಮಾತ್ರೆ, ಮನೆಯ ಒಂದು ಮೆಡಿಕಲ್ ಸ್ಟೋರ್ ಆಗಿದೆ ಕೆಲವರದ್ದು. ಇನ್ನು ಕೆಲವರು ಆ ಆಪರೇಷನ್, ಈ ಆಪರೇಷನ್ ಆಗಿ ಇನ್ನೂ ಅವರು ಅದರಿಂದ ಹೊರಗೆ ಬರ್ಲಿಲ್ಲ. ಎಷ್ಟು ಜನ ಬಂದು ನಮ್ಮ ಹತ್ರ ಹೇಳ್ತಾರೆ, ನಾವು ಅಷ್ಟು ಖರ್ಚು ಮಾಡಿದೆ ಸರ್, ಇಲ್ಲಿ ಇಷ್ಟು ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ DXN ಯಾರ ಮುಖಾಂತರ ಆದ್ರೂ ಅವರಿಗೆ ತಲುಪುವ ಒಂದು ಚಾನ್ಸ್ ಇದೆ ಇದ್ರಲ್ಲಿ. ಅಟ್ಲೀಸ್ಟ್ ಒಂದು ನಮ್ಮ ಕಾಫಿ ಕುಡಿದ್ರೆ ಸಹ ಎಷ್ಟೋ % ಕಮ್ಮಿ ಆಗ್ತದೆ. ನಮ್ಮ ಟೀ ಕುಡಿದ್ರೆ ಅವರ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ.
ಸೊ ನಮ್ಮ ಇಂಟೆನ್ಷನ್ನೇ ಅವರ ನೋವುಗಳನ್ನ ಕಮ್ಮಿ ಮಾಡೋದಾಗಿದೆ. ಜನರ ನೋವುಗಳನ್ನ ಕಮ್ಮಿ ಮಾಡ್ಲಿಕ್ಕೆ, ಜನರಿಗೆ ಇದು ಸ್ಪಂದಿಸ್ಬೇಕು. ನಾವ್ ಇದನ್ನ ಕೊಡೋದ್ರಿಂದ ಪ್ರತಿದಿನ ನೋಡಿ ಈ ಮೀಟಿಂಗ್ ಮಾಡೋದ್ರಿಂದ ಎಷ್ಟೋ ಜನ ಹೊಸಬ್ರು ಬಂದು ಕೂತ್ಕೊಳ್ತಾರೆ. ಅಟ್ಲೀಸ್ಟ್ ಕಾಫಿ ಕುಡಿಬಹುದು, ಎಷ್ಟೋ ಟೀ ಕುಡಿಬಹುದು, ಅಥವಾ ಆ ಟೀ ಕುಡಿದಂತ ಒಂದು 10 ಜನರಿಗೆ ಹೇಳ್ಬಹುದು. ಆ 10 ಜನ 100 ಆಗ್ಬೋದು, 100,000 ಆಗ್ಬೋದು. ಇದು ನಮ್ಮ ಇಂಟೆನ್ಷನ್ ಇದೆ. ಸೊ ಪ್ರತಿಯೊಬ್ರು ಆರೋಗ್ಯ ಆಗಿರ್ಬೇಕು. ಪ್ರತಿಯೊಂದನ್ನು ನೀವು ಸಂಪತ್ತನ್ನ ಗಳಿಸುವ ಚಾನ್ಸ್ ಇದೆ. ಇದಕ್ಕೆ ಪ್ರತಿಯೊಬ್ರು ಪೀಸ್ ಆಫ್ ಮೈಂಡ್ಗೆ ಇದು ಬರ್ಲಿಕ್ಕೆ ಒಂದು ಚಾನ್ಸ್ ಇದೆ. ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ನಮ್ಮ ಸ್ಲೋಗನ್ ಇದೆ. ಸೊ ಅದೇ ನಮ್ಮ ಒಂದು ಇಂಟೆನ್ಷನ್ ಇದೆ. ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳುದು, ನೀವು ಕೂಡ ಈ ಇಂಟೆನ್ಷನ್ ಇಟ್ಕೊಂಡು ಜನರಿಗೆ ಹೆಲ್ಪ್ ಮಾಡಿದ್ರೆ ನೀವು ಸಹ ಒಳ್ಳೇದಾಗಿರ್ತೀರಿ, ನೀವು ಸಹ ಫ್ರೀಡಮ್ ತಗೊಳ್ತೀರಿ, ಜನರಿಗೂ ಫ್ರೀಡಮ್ ಸಿಗ್ತದೆ. ಥ್ಯಾಂಕ್ ಯು ಶೆಟ್ರೆ. ಥ್ಯಾಂಕ್ ಯು ದಯಾನಂದ್ ಸರ್. ಶೈಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ಒನ್ ಮೋರ್ ಕ್ವಶನ್. ನಾನ್ ಮೊನ್ನೆ ಒಬ್ರಿಗೆ ಪ್ಲಾನ್ ಕೊಡುವಾಗ ಗೊತ್ತಿರ್ಲಿಲ್ಲ, ಅವರು ವೆರಿ ಬಿಗ್ ನೆಟ್ವರ್ಕರ್, ಯಾವ್ದ್ರಲ್ಲೂ ಇದಾರೆ ಸರ್. ಅವರು ಎಲ್ಲಾ ಕೇಳ್ಕೊಂಡ್ರು, ಕೇಳುವಾಗ ಸುಮ್ನೆ ಇದ್ರು. ಕಡೆಗೆ ನನ್ಗೆ ಕ್ವಶನ್ ಥ್ರೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅವ್ರ ಫಸ್ಟ್ ಕ್ವಶನ್ ಇತ್ತು, ಎಲ್ಲಾ ಗೊತ್ತು ಮೇಡಮ್ ನನ್ಗೆ, DXN ಗೊತ್ತು, DXN ಪ್ರಾಡಕ್ಟ್ಸ್ ಗೊತ್ತು, ಕಂಪನಿ ಗೊತ್ತು, ಎಲ್ಲವೂ ಚೆನ್ನಾಗಿದೆ. ಬಟ್ ಇದ್ರಲ್ಲಿ ನಿಮ್ಮಲ್ಲಿ ದುಡ್ಡು ಬರುದು ಸ್ಲೋ ಅಂತ ಒಂದ್ ಕ್ವಶನ್ ಹಾಕಿದ್ರು ಸರ್. ಕಡೆಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅವ್ರದ್ದು ಎಲ್ಲಾ ನೆಟ್ವರ್ಕ್ ಎಲ್ಲ ತುಂಬಾ ಅಂದ್ರೆ ಎಲ್ಲರಿಗೂ ಗೊತ್ತು ಆ ತರ ಸೌಂಡ್ ಮಾಡ್ತದೆ. ವೈ DXN ಇಸ್ ಸ್ಲೋ ಅಂತ ಕೇಳಿದ್ರು ಸರ್. ಸ್ಲೋ ಅಂತ ಕೇಳಿದಾರೆ ಅಲ್ಲ? ಅಂದ್ರೆ ಎಲ್ಲಾ ಕಡೆನೂ ನಿಮ್ಗೆ ಕಾಣಿಸ್ತಾ ಇಲ್ಲ. ನನಗ್ ಗೊತ್ತಿದೆ, ಕಂಪನಿ ಗೊತ್ತು, ಪ್ರಾಡಕ್ಟ್ಸ್ ಗೊತ್ತು, ಎಲ್ಲಾ ಜೆನ್ವಿನ್ ಮೇಡಮ್ ಗೊತ್ತಿದೆ ನನ್ಗೆ. ಬಟ್ ಎಲ್ಲೋ ನಿಮ್ಮ ಸಿಸ್ಟಮ್ ಏನೋ ಇದಿಲ್ಲ, ಸ್ಲೋ ಇದೆ ಅಂತ ಹೇಳಿದ್ರು ಸರ್. ನನಗೆ ತಿಳಿದ ಹಾಗೆ ನಾನೊಂದು ಆನ್ಸರ್ ಮಾಡಿದೆ ಸರ್ ಅವರಿಗೆ. ಬಟ್ ನೀವೇನಂತೀರಾ ಸರ್ ಇದಕ್ಕೆ? ವೆರಿ ಗುಡ್ ಕ್ವಶನ್ ಕೇಳಿದ್ರಿ. ಅಫ್ಕೋರ್ಸ್ ಈಗ ಎಷ್ಟೋ ಕಂಪನಿಗಳು ನೋಡಿ ಬೇಕಾದ್ರೆ ನಿಮ್ಗೆ ಏನೇಗ್ ಮಾಡ್ತಾರಂತ, ಎಷ್ಟೋ ಕಂಪನಿಗಳು ನಿಮ್ಗೆ ಕಾರ್ ಆಫರ್ ಮಾಡ್ತಾರೆ. ನೋಡಿದ್ರ ನೀವು ಇಷ್ಟು ಅಚೀವ್ ಮಾಡಿದ್ರೆ ನಿಮ್ಗೆ ಈ ಕಾರ್ ಸಿಗ್ತದೆ, ಈ ಅಚೀವ್ ಮಾಡಿದ್ರೆ ನಿಮ್ಗೆ ಈ ಕಾರ್ ಸಿಗ್ತದೆ, ಈ ಅಚೀವ್ ಮಾಡಿದ್ರೆ ನಿಮ್ಗೆ ಮರ್ಸಿಡೀಸ್ ಬೆಂಜ್ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ CEO ಸರ ನಾವು ನೀವು ಹೇಳಿದ ಕ್ವಶನ್ ಅನ್ನ ನಾವು ಅವರಿಗೆ ಕೇಳಿದೀವಿ. ಸೊ ಅವ್ರು ಆವಾಗ ಅದಕ್ಕೆ ಒಂದು ಆನ್ಸರ್ ಕೊಟ್ರು ನನಗೆ. ಈಗ ನೀವು ಕೇಳಿದ್ದೆ ಕ್ವಶನ್, ನಾವು ನಮ್ಮ ಡಾಕ್ಟರ್ ಲಿಮ್ಗೆ ಕೇಳಿದ್ವಿ. ಆಗ ಅವರು ಹೇಳಿದ್ರೆ ಏನಂತ ಹೇಳಿದ್ರೆ, ಯಾರಿಗೆ ಅವರ ಪ್ರಾಡಕ್ಟ್ ಮೇಲೆ ಅವರಿಗೆ ನಂಬಿಕೆ ಇಲ್ವೋ ಅವರು ಬೇರೆ ಪ್ರಾಡಕ್ಟ್ ಅನ್ನ ತೋರಿಸಿ ಮಾರ್ಕೆಟ್ ಮಾಡ್ತಾರಂತೆ. ಸರಿ ಕೇಳ್ಕೊಳ್ಳಿ, ಯಾರಿಗೆ ಅವರ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಲ್ವೋ ಅವ್ರೇನ್ ಮಾಡ್ತಾರೆ, ಬೇರೆ ಪ್ರಾಡಕ್ಟ್ ಅಂದ್ರೆ ಬೆಂಜ್ ಕಂಪನಿ, ಬೆಂಜ್ ಒಳ್ಳೆದಿದೆ ಕಂಪನಿ, ಆ ಕಂಪನಿ ಕಾರ್ ತೋರಿಸ್ತಾರಂತೆ, ಹೋಂಡಾ ಸಿಟಿ ಕಾರ್ ತೋರಿಸ್ತಾರಂತೆ, ಅಥವಾ ನಿಮ್ಗೆ ಫುಡ್ ಕಾರ್ ತೋರಿಸ್ಬೋದಂತೆ, ಅಥವಾ ಇನ್ನು BMW ತೋರಿಸ್ಬೋದು, ಅದು ಸಿಗ್ತದೆ ಇದು ಸಿಗ್ತದೆ ಅಂತ ಹೇಳಿ ಆ ಕಂಪನಿ ಕಾರನ್ನ ತೋರಿಸಿ ಈ ಪ್ರಾಡಕ್ಟ್ ಅನ್ನ ಜನರಿಗೆ ಡಂಪಿಂಗ್ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು. ಅದನ್ನ ತೋರಿಸ್ತಾರೆ ಅವರು, ಡಾಮ್ ಹೊಡಿತಾರೆ, ದೊಡ್ಡ ಏನು ಡ್ರಮ್ ಹೊಡೆದು ಬಿಟ್ಟು ಜನರನ್ನ ಎಬ್ಬಿಸ್ತಾರೆ. ಬಟ್ DXN ಸ್ಲೋ ಅಂಡ್ ಸ್ಟಡಿ. ಅವರಿಗೆ ಈಗ ನಿಮ್ಗೆ ಕೇಳಿದವರಿಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾವು ಪ್ರಪಂಚದಲ್ಲಿ ನಾವು ಯಾವ ಪ್ಲೇಸಿಗೆ ಹೋಗಿದ್ದೀವಿ, 15ನೇ ಪ್ಲೇಸಿಗೆ ಆಲ್ರೆಡಿ ನಾವು ರೀಚ್ ಆಗಿದೆ. ಅಲ್ಲಿ ಹೋಗ್ತಾ ಇದ್ ನಮ್ದು ಸ್ಲೋ ಆಗಿ ಹೋಗ್ತದೆ. ಜನರಿಗೇನು ಏನು ಹೊಡಿಬೇಕಂತಿಲ್ಲ, ಬಡಿಬೇಕಂತಿಲ್ಲ, ಆಟೋಮೆಟಿಕ್. ಸೊ ನಿಮ್ಗೆ 2025 ವಿಲ್ 10 ಔಟ್ ಆಫ್ 1 ಅಂಡ್ ನಮ್ಗೆ 2030 ನಾವು 100% ವಿ ವಿಲ್ ರೀಚ್ ನಂಬರ್ 1 ಇನ್ ದ ವರ್ಲ್ಡ್. ಬಟ್ ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ಯಾವಾಗ್ಲೂ ಹೇಳ್ತಾ ಇದ್ದೆ, ಒಂದೇ ಸಲ ನಾವು ಮೇಲೆ ಹೋಗಿ ಕೆಳಗೆ ಬೀಳುವುದರಿಂದ ಅವರಿಗೆ ನಾವು ಈಗ ನೆಟ್ವರ್ಕರ್ಗೆ ಕ್ವಶನ್ ಕೇಳಿ, ಯಾರಾದ್ರೂ ಕಂಟಿನ್ಯೂಯಸ್ ಆಗಿ ತಿಂಗಳಿಗೆ ಇವನ್ ನಿಮ್ಗೆ 10,000 ಬರ್ಲಿ, ಪ್ರತಿ ತಿಂಗಳು 10,000 ಬರ್ತದ ಅಂತ ತೋರ್ಸ್ಲಿಕ್ಕೆ ಕೇಳಿ ಅವರಿಗೆ. ಈಗ 25,000 ಪ್ರತಿ ತಿಂಗಳು ನಿಮ್ಗೆ 25,000 ಬರ್ತದ ತೋರ್ಸ್ಲಿಕ್ಕೆ ಕೇಳಿ. ಅಥವಾ ಈಗ 1 ಲಕ್ಷ ಬರ್ತದೆ, 1 ಲಕ್ಷ ಬರುವವರಿಗೆ ಪ್ರತಿ ತಿಂಗಳು ಬರ್ತದ ಕೇಳಿ. ಒಂದ್ಸಲ ಎಲ್ಲೋ ಡ್ರಮ್ ಹೊಡಿತಾರೆ, ಡ್ರಮ್ ಅಂದ್ರೆ ಈ ಚಂಡೆ ಹೊಡಿತಾರೆ, ಚಂಡೆ ಹೊಡೆದಾಗ ಕುಣಿತಾರೆ, ಚಂಡೆ ಹೊಡೆಯುದು ಸ್ಟಾಪ್ ಆಯ್ತು, ಅದು ಸ್ಟಾಪ್ ಆಯ್ತು. ನಮ್ದು ಸ್ಟಾಪ್ ಪ್ರಶ್ನೆನೇ ಇಲ್ಲ, ನಮ್ದು ಕಂಟಿನ್ಯೂ ಪ್ರೋಸೆಸ್ ಹೋಗ್ತಾನೆ ಇದೆ. ಸೊ ಎರಡನೇ ಕ್ವಶನ್ ಅವ್ರು ಕೇಳಿದರೆ, ನಮ್ದು ಇನ್ಕಮ್ ಸ್ಲೋ. ಅಫ್ಕೋರ್ಸ್, ಯಾಕೆಂದ್ರೆ ನಾವು ಹೇಳುದು 1000 PV ಮಾಡಿ ಅಂತ ಹೇಳಿದೀವಿ. 1000 PV ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಈವನ್ ಕಾಮನ್ ಮ್ಯಾನ್, ಒಬ್ಬ ಸಣ್ಣ ಬಡವನು ಸಹ ಅದು 1,000 PV ಅನ್ನ ಮಾಡ್ಬೋದು. ಅದೇ ನಾವ್ ಹೇಳ್ಬೋದು 10,000 PV ಮಾಡಿ ಅಂತ. 10,000 PV ಮಾಡಿದ್ರೆ ಆಟೋಮೆಟಿಕ್ಲಿ ಅವನಿಗೆ ಇಮಿಡಿಯೇಟ್ 5ನೇ ತಿಂಗಳಲ್ಲಿ ಅವನು ಸ್ಟಾರ್ ಆಗಿರ್ತಾನೆ, ಅವನಿಗೆ ದುಡ್ಡು ಬರ್ತಾ ಇತ್ತು. ಆದ್ರೆ ಅದು ಕಾಮನ್ ಪೀಪಲ್ ಅದನ್ನ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು 10,000 PV ಮಾಡ್ಲಿಕ್ಕೆ ಅವನ ಹತ್ರ ಆಗೋದಿಲ್ಲ. ಅದಕ್ಕೋಸ್ಕರ ಕಂಪನಿಗೆ ಏನ್ ಹೇಳಿದೆ, ಮಿನಿಮಮ್ PV ಅನ್ನ ಇಟ್ಟಿದೆ, ಅದರಲ್ಲೂ ನೀವು ಬೆಳೀತಾ ಅಕ್ಯುಮುಲೇಷನ್ ಆಗಿ ನೀವು ಮಾಡ್ಬೋದಂತ. ಈಗ ಇನ್ನೂ ನೀವು ಈಗ ಹೊಸದಾಗಿ ಹೇಳಿದವರಿಗೆ ನಮ್ಮ IOC ಪ್ಲಾನ್ ಅನ್ನ ಡೆಫಿನೆಟ್ಲಿ ಹೇಳ್ಬೋದು. ನಮ್ಮಷ್ಟು ಒಂದು ಸಿಂಗಲ್ ಲೈನ್ ಪ್ಲಾನ್, ಇಷ್ಟು ಇನ್ಕಮ್ ಕೊಡೋ ಪ್ಲಾನ್ ಯಾವುದೂ ಇಲ್ಲ.
ಸೊ ಜಸ್ಟ್ ನೀವು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸ್ಟೆಪ್ ಅಲ್ಲಿ 8 ಕೋಟಿ ಮಾಡುದಾದ್ರು ಯಾವ್ದಾದ್ರು ಒಂದು ಪ್ಲಾನ್ ಇದೆ ನೋಡಿ. ಬರೀ ಜಸ್ಟ್ 4 ಸ್ಟೆಪ್ ಅಲ್ಲಿ, ಫಸ್ಟ್ ಸ್ಟೆಪ್ ಅಲ್ಲಿ 20-30,000, ಸೆಕೆಂಡ್ ನಲ್ಲಿ 20-24 lakhs, ನೆಕ್ಸ್ಟ್ 20-20-20 ನಿಮ್ಗೆ 40 lakhs, ನೆಕ್ಸ್ಟ್ 20-20-20 8 crores. ಎಷ್ಟು ಸಿಂಪಲ್ ಮಾರ್ಕೆಟಿಂಗ್ ಪ್ಲಾನ್. ಈ ಒಂದು ಸಿಂಗಲ್ ಲೈನ್ ಅಲ್ಲಿ ಹೋದ್ರು ಕೂಡ 20 ಹಾಕ್ಲಿಕ್ಕೆ ಆಗುದಿಲ್ಲ. ಒಬ್ಬನೇ ಜಾಯಿನ್ ಮಾಡಿ ಅವನು 20 ಮಾಡಿದ್ರು ಕೂಡ 6ನೇ ಸ್ಟೆಪ್ ಅಲ್ಲಿ ಅವನಿಗೆ 8 ಕೋಟಿ ಬರ್ತದೆ. ಸೊ ಅಂತ ಒಂದು ಪ್ಲಾನ್ DXN ಅಲ್ಲಿ ಇದೆ. DXN ಅಲ್ಲಿ ನಾವು ಹೇಳುವುದ್ರಲ್ಲಿ ನಾವು ಸೋತಿರ್ಬಹುದು ಅಷ್ಟೇ. ಸೊ ನಾವು ತುಂಬಾ ಅಂದ್ರೆ ಸುಮ್ನೆ ನಮ್ದು ಎಕ್ಸಾಜರೇಷನ್ ಇಲ್ಲ, ಸುಮ್ನೆ ಒಂದು ಶೋ ಅಪ್ ಮಾಡೋದಿಲ್ಲ ಇದು. ಸೊ ಶೋ ಅಪ್ ಮಾಡಿದವ್ರು ಯಾರು ಜಾಸ್ತಿ ದಿವಸ ಉಳಿಯುವುದಿಲ್ಲ, ಸ್ವಲ್ಪ ದಿವಸ ಇರ್ತಾರೆ ಮತ್ತೆ ಹೋಗ್ಬಿಡ್ತಾರೆ. ಬಟ್ ಇದು ಹಾಗಲ್ಲ. ನಾನು ಅವರಿಗೆ ಹೇಳಿದೆ ಸರ್, ಸರ್ ಕಡಿಮೆ ತಗೊಂಡ್ರು ಪರ್ಮನೆಂಟ್ ಆಗಿ ಇನ್ಕಮ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಗುಡ್. DXN ಬಿಟ್ಟು ಜನ ಹೋಗಿರ್ಬೋದು ಸರ್, ಆದ್ರೆ DXN ಕಂಪನಿ ಎಲ್ಲೂ ಹೋಗ್ಲಿಲ್ಲ, ಅದೆಲ್ಲೇ ಇದೆ. ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಇವತ್ ನಿಮ್ಗೆ ಹೇಳ್ಬಿಟ್ಟು ನಾಳೆ ಕಂಪನಿನೇ ಇರಲ್ಲ, ನೀವು ಜನರಿಗೆ ಮುಖ ಹೇಗ್ ತೋರಿಸ್ತೀರಾ? ಪಬ್ಲಿಕ್ ರಿಲೇಷನ್ ಅಲ್ಲಿ ಇರುವಾಗ ಈ ತರ ಎಲ್ಲ ನಡೆಯೋದಿಲ್ಲ ಸರ್ ಅಂತ ಅವರಿಗೆ ಹೇಳಿದೆ ಸರ್ ನಾನು. ಬಟ್ ಅವ್ರು ಯಾವ್ದೋ ಒಂದ್ರಲ್ಲಿ ಇದ್ರು, ಕನ್ವಿನ್ಸ್ ಆಗ್ಲಿಲ್ಲ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಇವತ್ತೆಲ್ಲ ನಾಳೆ ಅವ್ರು ಬರ್ತಾರೆ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಶೈಲಾ ಮ್ಯಾಮ್. ಸರಸ್ವತಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಗುಡ್ ಮಾರ್ನಿಂಗ್ ಶೆಟ್ರೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್, ಸರಸ್ವತಿ ಅವರು ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀವಿ. ನಾನು ಇದರಲ್ಲಿ 3 ಪಾಯಿಂಟ್ ಹೇಳಕ್ ಇಷ್ಟ ಪಡ್ತೀನಿ. ಓಕೆ, ಹೇಳಿ. ನೀವು ದಿನ ಮಾಡ್ತಾ ಇರೋ ಸರ್ವಿಸ್, ಒಂದು ಮನುಷ್ಯ ಅಂತ ಹುಟ್ಟಿದ್ ಏನಕ್ಕೆ ಅಂತ ಅಂದ್ರೆ, ನಾವ್ ಏನೇ ಪ್ರಮೋಷನ್ ತಗೊಳ್ಳಿ, ಎಷ್ಟೇ ಒಂದು ಪ್ರೈಸ್ ಮೇಲೆ ಇವತ್ ತಗೊಂಡ್ರಿ, ಇವತ್ತು ಆ ಪ್ರಮೋಷನ್ ಇರುತ್ತೆ, ಹೊಟ್ಟೋಗುತ್ತೆ. ಮತ್ತೆ ನಾವ್ ಏನ್ ಮಾಡ್ತಿರ್ತೀವಿ ಅದೆಲ್ಲ ಹೊಟ್ಟೋಗಿರುತ್ತೆ. ಆದ್ರೆ ನಾವ್ ಏನ್ ಸರ್ವಿಸ್ ಕೊಡ್ತೀವಿ ಸೊಸೈಟಿಗೆ, ಅದು ಮಾತ್ರ ಉಳಿಯುತ್ತೆ. ಆ ಒಂದು ಪರ್ಪಸ್ ನೀವು ಮಾಡ್ತಾ ಇರೋದು ಅದೊಂದು ಒಳ್ಳೆ ಗ್ರೇಟ್. ಅದನ್ನು ಒಂದು ಕಲಿಸ್ತಾ ಇದ್ದೀರಾ ನೀವು ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು, ನಮ್ಮ DXN ಬಿಸ್ನೆಸ್ ಅಲ್ಲಿ ಹೇಗೆ ಅಂದ್ರೆ, ನಾವೊಂದು 5,000 ಬಂಡವಾಳ ಇಂದ ಸಣ್ಣ ಒಂದು ಹೂವಿನ ವ್ಯಾಪಾರದವನಾಗ್ಲಿ, ಒಂದು ತರಕಾರಿ ಅಂಗಡಿಯವನಾದ್ರೂ ಆಗ್ಲಿ, ಬರೀ ಒಂದ್ 5,000 ಅವನಿಗೆ ಬರುತ್ತೆ, ಅಷ್ಟ್ರಲ್ಲೇ ಅವ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬೇರೆದ್ರಲ್ಲೆಲ್ಲ ಅದಕ್ಕೆ ಆಗೋದಿಲ್ಲ. ಇದು 2ನೇ ಕ್ವಶನ್, ಫಸ್ಟ್ ಪ್ರೈಸ್ ಹೇಳಿದೆ. ಮತ್ತೆ 3ನೇದು, ಈಗ ಈ ಬಿಸ್ನೆಸ್ ಅಲ್ಲಿ ಎಲ್ಲಾರು ತುಂಬಾ ಸಂಶಯನೇ ಜಾಸ್ತಿ ಜನಗಳಿಗೆ. ಅವ್ರಗಳಿಗೆ ನಾವು ಆನ್ಸರ್ ಕೊಡ್ಬೇಕಾದ್ರೆ ನಾವ್ ಅಷ್ಟಕ್ಕೂ ಡಬಲ್ ಆಗಿರ್ಬೇಕು. ಕೆಲವೊಂದ್ರಲ್ಲಿ ನಮ್ಗೆ ಹೇಳೋದಕ್ ಬರೋದಿಲ್ಲ, ಕೆಲವೊಂದ್ರಲ್ಲಿ ನಮ್ಗೆ ಆಮೇಲೆ ಏನೋ ಒಂದು ಹೇಳಿ ಅಂದ್ರೆ ದಬಾಯಿಸಿ ಬಂದಿರ್ತೀವಿ, ಬಿಟ್ಟಿರೋದಿಲ್ಲ. ಆದ್ರೆ ಅವ್ರಗಳಿಗೂ ಕೆಲವ್ರಿಗೆ ಬೇಕು ಅಂತ ಕನ್ವಿನ್ಸ್ ಆಗಲ್ಲ. ಕೆಲವ್ರು ಬೇಕು ಅಂತ ಏನೋ ಕೇಳ್ಬೇಕಾ, ಏನೋ ಮಾಡ್ಬೇಕಾ ಅಂತ ಅವ್ರ ಇಂಟೆನ್ಷನ್ ಇರೋದಿಲ್ಲ ಆಕ್ಚುಲಿ. ಅಂತವ್ರ ಹತ್ರ ನಮ್ಗೆ ಕೆಲವು ಟೈಮ್ ವೇಸ್ಟ್ ಆಗುತ್ತೆ ಟೈಮ್. ಇಲ್ಲಿರೋ ಜನ ಎಲ್ಲಾರು ಅದ್ ಅನುಭವಿಸಿರ್ತಾರೆ ಅನ್ಕೊಂಡಿರ್ತೀನಿ ನಾನು. ಎಲ್ಲಾರ್ಗೆ ನಾವು ಟೈಮ್ ಕೊಟ್ಟು ನಾವ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಓಕೆ ಇವ್ರು ಬಂದ್ ಜಾಯಿನ್ ಆಗ್ತಾರೆ, ಇವ್ರಿಗೊಂದು ಹೆಲ್ಪ್, ನಾವ್ ಹೋಗೋ ಇಂಟೆನ್ಷನ್ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ, ಅವ್ರಿಗೊಂದು ಆರೋಗ್ಯ ಸಿಗ್ಲಿ, ಅವ್ರಿಗೆ ದುಡ್ಡು ಬರ್ಲಿ, ಆರೋಗ್ಯದಿಂದ ದುಡ್ಡು ಬರುತ್ತೆ, ನೆಮ್ಮದಿನೂ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲಾ ಇದೆ ಅಂತ ನಾವ್ ಹೋಗ್ತೀವಿ. ಆದ್ರೆ ಅವ್ರ ಇಂಟೆನ್ಷನ್ ಏನ್ ಮನಸ್ಸು ಒಳಗೆ ಇಟ್ಕೊಂಡ್ ಬಂದಿರ್ತಾರೆ, ಅದು ನಮ್ಗೆ ಹೇಗೆ ನಾವು ಫೈಂಡ್ ಔಟ್ ಮಾಡ್ಬೇಕು, ಅವ್ರಿಗೆ ಏನ್ ಕ್ವಶನ್ ಕೇಳ್ಬೇಕು ಅಂತ ನೀವು. ಓಕೆ, ಈಗ ನೋಡಿ, ನೀವು ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ ಇದೆ ಮೇಡಮ್. ಆ ಸಿರಿತನಕ್ಕೆ 13 ಹೆಜ್ಜೆಯಲ್ಲಿ ಒಂದು ಲಾಸ್ಟ್ ಒಂದು ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾನೆ. ಏನು ಆಗ್ಲಿಲ್ಲ ಅಂದ್ರೆ ಒಂದು ಕಲ್ಲು ಹಾಕಿ ಬನ್ನಿ ಅಂತ. ಅದಲ್ಲಿ ನೋಡಿ, ನೀವು ಆ ಬುಕ್ ಅನ್ನ ಓದಿ, ಬಾರಿ ಚಂದ ಇದೆ. ಏನ್ ಆಗ್ಲಿಲ್ಲ, ಲಾಸ್ಟಿಗೆ ಒಂದು ಕಲ್ಲು ಹಾಕಿ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ಅಂದ್ರೆ ಅವ್ರ ತಲೆಯಲ್ಲಿ ಅದು ಕೊರೈತಾ ಇರ್ಬೇಕು. ಆ ರೀತಿಯಲ್ಲಿ ಅವರಿಗೆ ನೀವು ಇವತ್ತೇನೋ ನೀವು ಶುಗರ್ ಇದೆ ಅಂತವ್ರಿಗೆ ಮಾತ್ರ ನಾನು, ನಿಮ್ಗೆ ಶುಗರ್ ಇದೆ ನೋಡಿ, ಶುಗರ್ ಇದ್ದವ್ರಿಗೆ 58 ಪ್ರಾಬ್ಲಮ್ ಬರ್ತದೆ. ಎಷ್ಟು ಜನ ಕಿಡ್ನಿ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಕಣ್ಣು ಕಳ್ಕೊಂಡಿದ್ದಾರೆ, ಎಷ್ಟು ಜನರಿಗೆ ಮಕ್ಕಳಾಗೋದಿಲ್ಲ. ಈ ತರದ್ದು ನೀವು ಒಂದು ಅವರಿಗೆ ಹಾಕ್ಬಿಡ್ಬೇಕು. ಸೊ ಆವಾಗ ಅವ್ರಿಗೆ ಇವತ್ತೆಲ್ಲ ನಾಳೆ ನೀವು ನೋಡಿ, ನಿಮ್ಗೆ ಇದು ನನ್ನ ಫೋನ್ ನಂಬರ್ ಇದೆ, ನೀವು ಮಾತಾಡ್ಬೋದು. ಅವಾಗ ಅವ್ರಿಗೆ ಕೆಲವು ಟೈಮ್ ಆತರ ಪ್ರಾಬ್ಲಮ್ ಆದಾಗ ಅವರು ನಿಮ್ಮ ಹತ್ರ ಬರುವ ಚಾನ್ಸಸ್ ಇದೆ. ಸೊ ಎಷ್ಟೋ ಜನರಿಗೆ ನೀವು ಹೇಳ್ಬೇಕು, ಬಿಸ್ನೆಸ್ ವೈಸ್ ಹೇಳಿದಾಗ ಎಷ್ಟು ಜನ ನೋಡಿ, ಇವತ್ತು ಇದ್ದಕ್ಕಿದ್ದಾಗ ರೋಡ್ ಅಗಲ ಆಗ್ಬಿಡ್ತಾರೆ, ಅಂಗಡಿನೇ ಹೋಗ್ಬಿಡ್ತದೆ. ಎಷ್ಟೋ ಜನ ಇವತ್ತು ನೋಡಿ, ಇನ್ಶೂರೆನ್ಸ್ ಕಂಪನಿಯಲ್ಲಿ ಈಗ 24, ಇನ್ನು ಎಷ್ಟು ಕಂಪನಿಗೆ ಲೈಸೆನ್ಸ್ ಸಿಗ್ತದೆ, ಕಾಂಪಿಟೇಷನ್ ಇರ್ತದೆ, ನೀವು ಹೇಗೆ ಬಿಸ್ನೆಸ್ ಮಾಡ್ತೀರಿ, ಎಷ್ಟು ಪ್ರಾಬ್ಲಮ್ ಆಗ್ತದೆ. ಸೊ ಈ ತರದ್ದು ನೀವು ಅವರಿಗೆ ಒಂದು ಜಸ್ಟ್ ಒಂದು ತಲೆಯಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಅವರು ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ನಮ್ಗೆ ಪುನಃ ರಿಟರ್ನ್ ಬರುವ ಚಾನ್ಸಸ್ ಇರ್ತದೆ. ಸೊ ಇರ್ತಾರೆ, ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಬೇರೆ ಬೇರೆ ರೀತಿಯ ಜನ. ಆಮೇಲೆ ನೀವು ಯಾವಾಗ್ಲೂ ಅವರಿಗೆ ಕ್ವಶನ್ಸ್ ಕೇಳೋದನ್ನ ನೀವು ಮಾಡ್ಬೇಕು. ನೀವು ಆನ್ಸರ್ ಕೊಡೋ ಬದಲು ಕ್ವಶನ್ಸ್ ಕೇಳಿ.
ನೀವು ಅವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಅವ್ರು ಬಂದ್ಬಿಡ್ತಾರೆ. ಏನ್ ಕ್ವಶನ್ ಕೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು TGS ಸರ್ಟಿಫಿಕೇಟ್ ಏನಾದ್ರು ಗೊತ್ತುಂಟಾ ಕೇಳಿ, ಅದು ಕೇಳ್ಬೇಕು. ಇನ್ನು ನಿಮ್ಗೆ ಪಾಲಿಸಕ್ಕರೈಡ್ ಅಂದ್ರೆ ಏನಂತ ಗೊತ್ತಿದೆಯಾ ಕೇಳಿ, ಎರಡನೇ ಕ್ವಶನ್. ಮೂರನೇದು ಅಂತ ಹೇಳಿದ್ರೆ ನೀವು ಸ್ವಲ್ಪ ಮೈಟೋಕಾಂಡ್ರಿಯಾ ಇಂತ ಸ್ವಲ್ಪ ಗೊತ್ತಿದ್ರೆ ನೀವು ಅದ್ರ ಬಗ್ಗೆ ಕೇಳ್ಬೇಕು. ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಯಾವಾಗ ಅವ್ರಿಗೆ ಕ್ವಶನ್ ಕೇಳಿಕ್ ಶುರು ಮಾಡ್ತಿರೋ ಅವರು ಬಾಯಿ ಮುಚ್ಚಿಬಿಡ್ತಾರೋ, ಓ ಇವ್ರು ನಮ್ಗಿಂತ ಅವ್ರು ಹುಷಾರಿದ್ದಾರೆ ಅಂತ. ನೀವು ಅದಕ್ಕೆ ಆನ್ಸರ್ ಕೊಡ್ತಾ ಹೋಗಿ ಅವ್ರು ಇನ್ನೊಂದು ಕ್ವಶನ್ ಕೇಳಿಕ್ ಶುರು ಮಾಡ್ತಾರೆ. ಸೊ ಆದ್ರಿಂದ ನೀವು ಆದಷ್ಟು ನಿಮ್ಗೆ ಕ್ವಶನ್ ಆರ್ ದ ಆನ್ಸರ್, ಅಲನ್ ಪೀಸರ್ ಒಂದು ಬುಕ್ ಬರ್ದಿದ್ದಾರೆ ಕ್ವಶನ್ ಆರ್ ದ ಆನ್ಸರ್ ಅಂತ ಹೇಳಿ. ಸೊ ಜನರಿಗೆ ನೀವು ಕ್ವಶನ್ ಕೇಳಿಕ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಅವರು ನಿಮ್ ಜೊತೆಗೆ ಬಂದ್ಬಿಡ್ತಾರೆ, ನೀವ್ ಹೇಳ್ದಾಗೆ ಕೇಳಲಿಕ್ಕೆ ರೆಡಿ ಆಗ್ಬಿಡ್ತಾರೆ. ಸೊ ಹಾಗಾಗಿ ಸೊ ದಿಸ್ ಇಸ್ ದ ಈ ರೀತಿಯಲ್ಲಿ ನೀವು ಕನ್ವಿನ್ಸ್ ಮಾಡಬಹುದು. ಸೊ ಇನ್ನು ಒಂದು ಟೈಪ್ ಆಫ್ ಜನ, ದೇರ್ ಆರ್ 3 ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ. ಒಂದಂತ ಹೇಳಿದ್ರೆ ಐಸ್ ಇದ್ದಾಗೆ, ಇನ್ನೊಂದು ಅಂತ ಹೇಳಿದ್ರೆ ನಿಮ್ಗೆ ನೀರ್ ಇದ್ದಾಗೆ, ಇನ್ನೊಂದು ಸ್ಟೀಮ್ ಇದ್ದಾಗೆ. ಈ ಐಸ್ ಇದಾರೆ ನೋಡಿ, ಇವ್ರು ವೆರಿ ಡೇಂಜರಸ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಐಸ್ ಕೈಯಲ್ಲಿ ಇಟ್ಕೊಳ್ಳಿ, ಏನಾಗ್ತದೆ? ಕರಗೋಗುತ್ತೆ. ಕರಗಲ್ಲ, ನಿಮ್ಮನ್ನೇ ಐಸ್ ಮಾಡಿಬಿಡ್ತದದು. ನೀವು ಐಸ್ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ಹಾ, ವೆರಿ ಡೇಂಜರ್ ಅದು. ಅವ್ರ ನಿಮ್ಮನ್ನೇ ಐಸ್ ಮಾಡಿಬಿಡ್ತಾರೆ, ನಿಮ್ಮನ್ನೇ ನೆಗೆಟಿವ್ ಮಾಡಿ ಆ ನೆಟ್ವರ್ಕ್ ಕರ್ಕೊಂಡು ಹೋಗೋರು ಅಂತವ್ರು ಅವ್ರು. ಗೊತ್ತಾಯ್ತಾ ನಿಮ್ಗೆ? ಅವ್ರು ವೆರಿ ಡೇಂಜರಸ್ ಪೀಪಲ್. ನೋಡಿ ಅವ್ರ ಹತ್ರ ನೀವು ವ್ಯವಹಾರ ಮಾಡೋದು, ಅವ್ರ ನಮ್ಮ ಸಿಸ್ಟಮ್ ಹೇಳ್ತದೆ ಅಂತವ್ರೆಲ್ಲ ಬಂದ್ರೆ ಈ ರೋಡಲ್ಲಿ ಎದುರುಗಡೆ ಬರ್ತಾ ಇದ್ರೆ ನಮ್ ರೋಡೇ ಚೇಂಜ್ ಮಾಡ್ಬೇಕಂತೆ. ಗೊತ್ತಾಯ್ತಾ ನಿಮ್ಗೆ? ಆ ರೀತಿ ಇರ್ತಾರ ಅವ್ರು. ಅದಕ್ಕೋಸ್ಕರ ಅವ್ರ ಇಂಟೆನ್ಷನ್ ಹಾಗೆ. ಸೊ ಅಂತವ್ರ ಮಾಡೋದು ಅದು ಗೊತ್ತಾಗ್ತದೆ ನಿಮ್ಗೆ. ಅವ್ರ ಆಟಿಟ್ಯೂಡ್, ಅವ್ರು ಮಾತಾಡುವ ಇದ್ರಲ್ಲಿ ನಿಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಆ ರೀತಿಯಲ್ಲಿ ಅವ್ರು ಏನು ಇದು ಬಗ್ಗುದಿಲ್ಲ. ಅವರು ಅವರದ್ದೇ ಹಿಡ್ಕೊಂಡು ಹೋಗಿರ್ತಾರ ಅವ್ರು. ಸೊ ಅವ್ರು ನಿಮ್ಮನ್ನ ಹೇಗೆ ಕೆಳಗೆ ಹಾಕೋದಂತಾನೆ ನೋಡ್ತಾ ಇರ್ತಾರೆ. ನೀವು ಅವರಿಗೆ ಒಂದೇ ಒಂದು ಅಂತ ಹೇಳಿದ್ರೆ ನೀವು ಕ್ವಶನ್ಸ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಅವರಿಗೆ ಕ್ವಶನ್ ಹಾಕ್ಬೇಕು, ಕ್ವಶನ್ ಮೇಲೆ ಕ್ವಶನ್ ಹಾಕಿ. ಸೊ ಆವಾಗ ನೋಡಿ ಅವರಿಗೆ ಗೊತ್ತಾಗ್ತದೆ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂದ್ರೆ ಏನ್ ಗೊತ್ತುಂಟಾ ನಿಮ್ಗೆ ಕೇಳಿ. ಒನ್ ಡ್ರ್ಯಾಗನ್ ಕಂಪನಿ ಅಂದ್ರೆ ಏನಂತ ಗೊತ್ತಿದ್ಯಾ ಕೇಳಿ. ಅವಾಗ ಅವ್ರು ಸುಮ್ನಾಗ್ಬಿಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಾಯ್ತು ನಿಮ್ಗೆ? ಈ ರೀತಿಯಲ್ಲಿ ನೀವು ಕ್ವಶನ್ಸ್ ಕೇಳಿಕ್ ರೆಡಿ ಇದ್ರೆ ಡೆಫಿನೆಟ್ಲಿ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ದಟ್ ಈಸ್ ದ ಥಿಂಗ್, ಬೇರೆ ವೇ ಇಲ್ಲ. ಇನ್ನೊಂದು ಟೈಪ್ ಪೀಪಲ್ ಇದಾರೆ ನೀರ್ ಇದ್ದಾಗೆ. ನೀರ್ ನೋಡಿ ಎಲ್ಲದಕ್ಕೂ ಮಿಕ್ಸ್ ಆಗ್ಬಿಡ್ತದೆ, ಯಾವ ಕಲರಿಗೂ ಹೊಂದ್ಕೊಳ್ತದೆ. ಈ ನೀರ್ನವ್ರು ಏನ್ ಕೊಡ್ತಾರೆ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ನಾವ್ ಮಾಡೋಣ, ನಾವು ನೆಕ್ಸ್ಟ್ ಈಗ 2021 ಬರ್ತಾ ಇದೆ, ಅಲ್ಲಿ ಜಾಯ್ನ್ ಆಗುವ, ಅಲ್ಲಿ ಮಾಡೋಣ, ಆಮೇಲೆ ನಾನಿದ್ದೀನಿ, ನೀವೇನು ಹೆದರ್ಬೇಡಿ, ಒಟ್ಟಿಗೆ ಸೇರಿ ದೊಡ್ಡದಾಗಿ, ಈ ತರ ಅವರು ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಇಂಥವ್ರನ್ನ ನೀವ್ ಏನ್ ಮಾಡ್ಬೇಕಂದ್ರೆ, ಈ ನೀರನ್ನ ಏನ್ ಮಾಡ್ಬೇಕಂದ್ರೆ ಬಿಸಿ ಮಾಡ್ಬೇಕು ನೀವು. ಗೊತ್ತಾಯ್ತಾ ನಿಮ್ಗೆ? ನೀರನ್ನ ಬಿಸಿ ಮಾಡಿದ್ರೆ ಏನಾಗ್ತದೆ, ಹೇಗೆ ಬಿಸಿ ಮಾಡೋದು? ಇಂಥ ಮೀಟಿಂಗಿಗೆ ಕರ್ಕೊಂಡ್ ಬರುದು, ಅವ್ರಿಗೆ ಒಂದು ಬುಕ್ ಅನ್ನ ಕೊಡೋದು, ಅಥವಾ ಅವ್ರಿಗೆ ಒಂದು ವೆಬ್ಸೈಟ್ ಅನ್ನ ಕೊಡೋದು, ಅಥವಾ ಒಂದು ಯೂಟ್ಯೂಬ್ ಅಲ್ಲಿ ಮೆಸೇಜ್ ಹಾಕು. ಈ ರೀತಿ ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ನೋಡ್ತಾರೆ, ಆವಾಗ ಅವ್ರು ಬಿಸಿ ಆಗ್ತಾರೆ. ಯಾವಾಗ ಬಿಸಿ ಆಗ್ತದೆ, ಇನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಸ್ಟೀಮ್ ಆಗಿ ಬಿಡ್ತದೆ. ಸ್ಟೀಮ್ ಆಯ್ತಂದ್ರೆ ನೋಡಿ, ನೀರಿಗೂ ಸ್ಟೀಮ್ಗೂ ನೋಡಿ 99% ವರೆಗೆ ನಿಮ್ಗೆ ನೀರ್ ಏನು ಮಾಡುದಿಲ್ಲ. ಯಾವಾಗ 100% ಗೆ ಅದು ಕುದೀತಾರೋ ಅವಾಗ ಅದು ಹಬೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಬೆ ಆದ್ರೆ ನೋಡಿದ್ರ ಇಡೀ ರೈಲ್ವೆ ಇಂಜಿನ್ ಅನ್ನ ಎಳಿತದ ಅದು. ನೀರಿದ್ದಾಗ ಏನು ಮಾಡ್ಲಿಲ್ಲ, ಅದೇ ಒಂದು ಸ್ಟೀಮ್ ಆಯ್ತು, ಹೇಗಾಯ್ತು ನೋಡಿ, ಕ್ರೌನ್ ಅಂಬಾಸಿಡರ್ ಆಗಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇರೋದ್ರಿಂದ ಈ ವಾಟರ್ ಇದೆ ನೋಡಿ, ಅದನ್ನ ನೀವು ಬಿಸಿ ಮಾಡ್ಲಿಕ್ಕೆ ಕಲಿಬೇಕು, ಕುದಿಕ್ಲಿಕ್ಕೆ ಕಲಿಬೇಕು. ಆವಾಗ ನೋಡಿ ಅವರು ಎಂತ ಕೆಲಸವನ್ನು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರಸ್ವತಿ ಅವರೇ. ಓಕೆ, ಧನ್ಯವಾದ. ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರಿ. ಟ್ರೈ ಮಾಡ್ತೀನಿ ಇನ್ಮೇಲೆ. ಮಾಡಿ ಟ್ರೈ ಮಾಡಿ, ಆಗ್ತದೆ, ನಿಮ್ಮ ಹತ್ರ ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಟ್ರೈ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರಸ್ವತಿ ಮ್ಯಾಮ್. ಶಿವರಾಮ್ ಸರ್. ಶಿವರಾಮ್ ಕುರ್ಸೆ. ಶಿವರಾಮ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಶಿವರಾಮ್ ಸರ್ ಇದಾರೆ ನೋಡಿ. ಆಮೇಲೆ ನೀಲೇಶ್ ಅವರು, ರಾಜೇಂದ್ರ ಭಟ್ ಅವರು, ಮಾಲಿನಿ ಅವರು, ಕುಮಾರ್ ಅವರು. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಭಟ್ರೆ. ನನಗೆ ತುಂಬಾ ಜನ ಕೇಳ್ತಾರೆ, ನಮ್ಮ RG ಭಟ್ ಅಂತ, ನಮ್ಮ ಗೌಡ್ರ ಟೀಮು, ನಮ್ಮ ಇವರು ಶ್ಯಾಮಲಾ ಕುರ್ಸೆ, ನಮ್ಮ ಅರುಣ್ ನಾಯ್ಕ್ ಅವರೆಲ್ಲ ಕೇಳ್ತಾರೆ, ಭಟ್ರೆ ನಮ್ಗೆ ಪ್ರತಿ ತಿಂಗಳ 1 ಲಕ್ಷ ಬರಬೇಕು ಅಂತಾದ್ರೆ ಯಾವ ರೀತಿ ನಾವು ಫಾಸ್ಟ್ ಕೆಲಸ ಮಾಡ್ಬೇಕು ಅಂತ, ಅದು ಸೀಕ್ರೆಟ್ ಸ್ವಲ್ಪ ಹೇಳಿ ನೋಡಿ ನಮ್ಗೆ. ಓಕೆ, ವೆರಿ ಗುಡ್ ಕ್ವಶನ್. ನೋಡಿ, ನಮ್ಗೆ ನೋಡಿ 1 ಲಕ್ಷ ಮಾಡೋರು ಯಾರೆಲ್ಲ ಗೌಡ್ರು ಇರ್ಬೋದು, ಕುರ್ಸೆ ಅವರು, ನಿಮ್ ಟೀಮ್ ಅಲ್ಲಿ ಯಾರಿರ್ಬೋದು, ನಮ್ಗೆ ಭಾರಿ ಖುಷಿ ಆಗ್ತದೆ. 1 ಲಕ್ಷ ಆದ್ರೂ ಕೂಡ ನೋಡಿ, ಈಗ ನಾವು ಒಂದು 2 ಇಂಚ್ ಮೇಲೆ ಎದ್ಬಿಟ್ಟಿವಿ. 1 ಲಕ್ಷ ಮಾಡೋರು ಕೇಳೋರು ಇದಾರಲ್ಲ ಅಂತ. ತುಂಬಾ ಜನ 1 ಲಕ್ಷ ಆದ್ರೂ ಕೂಡ ಓಡ್ತಾರೆ. ನಾವ್ ಹೇಳ್ತೀವಿ ನೀವು 1 ಲಕ್ಷ ಈಸಿ ಇದ್ರಲ್ಲಿ ಮಾಡ್ಬೋದು ಅಂತೇಳಿ. ಸೊ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ಪ್ರತಿ ಒಂದು ನೋಡಿ, ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ಇರ್ಲಿ, ನೀವು ಅದಕ್ಕೆ ಎಷ್ಟು ಟೈಮ್ ಹಾಕ್ತೀರಿ, ಎಷ್ಟು ಕ್ಯಾಪಿಟಲ್ ಬಂಡವಾಳ ಹಾಕಿರ್ತೀರಿ, ಆಮೇಲೆ ಎಷ್ಟು ನೀವು ಅದಕ್ಕೆ ಮುತುವರ್ಜಿ ತಗೊಳ್ತೀರಿ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಹೌದಾ ಅಲ್ವಾ?
ಈಗ ಅವ್ರು ಬೇಕಾದ್ರೆ ಆಟೋ ಓಡಿಸೋದೇ ಆಗ್ಲಿ, ಅವರು ಒಂದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಓಡಿಸ್ಬಿಟ್ಟು ಮತ್ತೆ ಸೀದಾ ಹೋಗಿ ಮನೆಯಲ್ಲಿ ಮಲ್ಕೊಂಡ್ರೆ ಅವರಿಗೆ ದುಡ್ಡು ಬರ್ತದಾ? ಬರುವುದಿಲ್ಲ. ಅದೇ ತರ ಒಂದು ಅಂಗಡಿಯವನು ಬಂದ, ಬೆಳಿಗ್ಗೆ ರಾತ್ರಿ 10 ಗಂಟೆಗೆ ಬಂದ, ಅವನು 2 ಗಂಟೆ ಕ್ಲೋಸ್ ಮಾಡ್ದ, ಮತ್ತೆ 6 ಗಂಟೆ ಕ್ಲೋಸ್ ಮಾಡ್ದ ಅಂದ್ರೆ ಅವನಿಗೆ ಅಷ್ಟೇ ಬರ್ತದೆ ಲಿಮಿಟ್. ಸೊ ಈಗ ನಾನ್ ಹೇಳುದು ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ ಕೈಲಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವ್ ಹೇಳ್ತೀವಿ ಒಂದು ಪ್ಲಾನ್ ಕೊಟ್ರೆ ನಿಮ್ಗೆ ಅಟ್ಲೀಸ್ಟ್ ನೀವು 1000 ಪ್ಲಾನ್ ಕೊಡ್ಬೇಕು ನೀವು. ಅಂದ್ರೆ DXN ಅಲ್ಲಿ ನೀವು 1000 ಪ್ಲಾನ್ ಕೊಟ್ರೆ ನೀವು ಕೋಟ್ಯಾಧೀಶರಾಗ್ಬೋದು, ನಿಮ್ಗೆ 1 ಲಕ್ಷ ಇನ್ಕಮ್ ಅನ್ನ ನೀವು ಪಡಿಬಹುದಂತ. ಅಂದ್ರೆ 1000 ಪ್ಲಾನ್ ಅನ್ನ ನೀವು ಒಟ್ಟಿಗೆ ಕೊಡ್ಬೇಕು, ಟೋಟಲಿ ಕೊಡ್ಬೇಕು. ಈಗ ನೀವು ಡಿವೈಡ್ ಮಾಡುವ ದಿನಕ್ಕೆ ಒಂದು ಪ್ಲಾನ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಎಷ್ಟು 3 ವರ್ಷ ಬೇಕು. 3 ವರ್ಷದಲ್ಲಿ ನೀವು 1 ಲಕ್ಷ ಇನ್ಕಮ್ ಅನ್ನ ಪಡಿಬಹುದು. ಈಗ ಅದನ್ನ ರಿವರ್ಸ್ ಮಾಡುವ, ಒಂದೇ ವರ್ಷದಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನೀವು ದಿನಕ್ಕೆ 3 ಪ್ಲಾನ್ ಕೊಡ್ಬೇಕು. ನೀವು ದಿನಕ್ಕೆ 3 ಪ್ಲಾನ್ ಕೊಟ್ರೆ 90 ಪ್ಲಾನ್ ಆಯ್ತು. 90 ಪ್ಲಾನ್ ಆದಾಗ ನೀವು 1 ವರ್ಷದಲ್ಲಿ ನೀವು ಕೋಟ್ಯಾಧಿಪತಿ ಆಗ್ಬಹುದು. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟು ಜನರಿಗೆ ಎಷ್ಟು ಬೇಗ ಈ ವ್ಯವಹಾರ, ಈ ಬಿಸ್ನೆಸ್, ಈ ಪ್ರಾಡಕ್ಟ್ ಅನ್ನ ನೀವು ಹೇಳ್ತಿರೋ ಅಷ್ಟು ಬೇಗ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ಆಗ್ತದೆ. ನೀವು ಅದಕ್ಕೆ ಈಸಿ ಸ್ಟೆಪ್ ಏನಂತ ಹೇಳಿದ್ರೆ, ಕಂಪನಿ ನಿಮ್ಗೆ ಏನ್ ಹೇಳಿದೆ, ಈಗ ಆಲ್ರೆಡಿ ನೋಡಿ ನೀವು 3,500 PV ಮಾಡಿ 1ನೇ ತಾರೀಕು ಅಂತ ಹೇಳಿದೆ. ನಿಮ್ಗೆ 6 ಜನರನ್ನ ಸೆಲೆಕ್ಟ್ ಮಾಡಿ, 6 ಜನರಿಗೆ ನಿಮ್ಗೆ 1 ಲಕ್ಷ ಬೇಕಂತ 6ನ ಸೆಲೆಕ್ಟ್ ಮಾಡ್ಬಿಡಿ. ಅವರಿಗೂ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ 1ನೇ ತಾರೀಕು PV ಮಾಡ್ಲಿಕ್ಕೆ ಹೇಳಿ. ನೀವು 6ನ್ನ 36ಕ್ಕೆ ಕೊಂಡೋಗಿ, 36ಕ್ಕೆ 216ಕ್ಕೆ ಕೊಂಡೋಗಿ ನೋಡಿ, ನೀವು 1 ವರ್ಷದಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಗ್ಯಾರಂಟಿ ಬರ್ತದೆ. ಸೊ ಇದನ್ನ ನೀವು ಬೆಳೆಸ್ಬೇಕು. ಏನ್ ಮಾಡ್ಬೇಕು, ನೀವು ಕಂಪನಿಯ ಸಿಸ್ಟಮ್ಗೆ ಪ್ಲಗ್ ಆಗ್ಬೇಕು. ಕಂಪನಿ 6 ಪುಸ್ತಕಗಳಿದೆ ನೋಡಿ, ಅದನ್ನ ಆದಷ್ಟು ಬೇಗ ಈ 6 ಜನರಿಗೆ ಹಂಚ್ಬೇಕು. ಯಾಕೆಂದ್ರೆ ಅವರು ಕಲಿಬೇಕಾಗ್ತದೆ, ಅವರು ಮಾರ್ಕೆಟಿಂಗ್ ಪ್ಲಾನ್ ಕೊಡ್ಬೇಕು, ಅವರು NDT ಮಾಡ್ಬೇಕು, ಅವರು ಕಲ್ಚರ್ ಬಗ್ಗೆ ಮಾತಾಡ್ಬೇಕು, ಅವರು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಾಗ್ತದೆ. ಯಾಕೆಂದ್ರೆ ಲಿವರೇಜ್ ಈಗ 636 ಆಯ್ತು, 216 ಆದ್ರೂ ಕೂಡ ಆ 36 ಜನ ಅವ್ರು ಸ್ಟಾರ್ಟ್ ಮಾಡ್ಬೇಕು ಅವ್ರ ಬಿಸ್ನೆಸ್ ಅನ್ನ. ಆ 216 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ 1 ಲಕ್ಷ ಬರ್ತದೆ. ಲಿವರೇಜ್ ಆಗ್ಬೇಕು. ಆಮೇಲೆ ಡುಪ್ಲಿಕೇಶನ್ ಕರೆಕ್ಟ್ ಆದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಹಣ 1 ಲಕ್ಷ ಈಸಿಯಾಗಿ ಬರ್ತದೆ. ನೀವು ಇದಕ್ಕೆ ಎಷ್ಟು ಟೈಮ್ ಹಾಕ್ತೀರಿ ಅದೇ ಇಂಪಾರ್ಟೆಂಟ್. ಒಂದು ದಿನಕ್ಕೆ ಮಿನಿಮಮ್ ನೀವು ಹೇಳಿ 10 ಜನರಿಗೆ ಅವರಿಗೆ ತೋರಿಸ್ಲಿಕ್ಕೆ ಹೇಳಿ, 10 ಜನರಿಗೆ ಮಾತಾಡ್ಲಿಕ್ಕೆ ಹೇಳಿ. ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಈಸಿಯೆಸ್ಟ್ ಮೆಥಡ್ ಅಂದ್ರೆ ನಾನು ಹೇಳ್ತೀನಿ, ಇದರಲ್ಲಿ ನಮ್ಮ ಸಿಸ್ಟಮ್ ಏನ್ ಹೇಳ್ತದೆ, ಶೋ ದ ಪ್ಲಾನ್. ಶೋ ದ ಪ್ಲಾನ್ ಅಂತ ಹೇಳಿದ್ರೆ ನೀವು ಪ್ರಾಡಕ್ಟ್ ತೋರಿಸ್ಬೋದು, ಅಥವಾ ನೀವು ಮಾರ್ಕೆಟಿಂಗ್ ತೋರಿಸ್ಬೋದು, ಕಂಪನಿಯ ಸಿಸ್ಟಮ್ ಅನ್ನು ತೋರಿಸ್ಬೋದು, ಕಂಪನಿಯ ಟ್ರೈನಿಂಗ್ ಅನ್ನು ತೋರಿಸ್ಬೋದು. ಟೋಟಲಿ ನೀವು ಏನ್ ಮಾಡ್ಬೇಕು, ಎಕ್ಸಿಬಿಟ್ ಮಾಡ್ಬೇಕಂತ. ಈಗ ನೋಡಿ ನಿಮ್ಗೆ ಈ ಹಾವಾಡಿಗರು ಬರ್ತಾರೆ, ನೋಡಿದ್ರ ನೀವು? ಹಾವಾಡಿಗರು ಒಂದು ಬುಟ್ಟಿ ಹಿಡ್ಕೊಂಡು ಬರ್ತಾರೆ. ಸೊ ಬುಟ್ಟಿ ಇಟ್ಕೊಂಡು ಬಂದು ಅಲ್ಲಿ ಬುಟ್ಟಿ ಇಡ್ತಾನೆ, ಅವನು ತೋರಿಸ್ತಾನೆ ಏನಂತ, ಅವನ ಹತ್ರ ಒಂದು ಇದೆ ಪ್ಯಾ 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 ಅಂತ ಮಾಡ್ತಾನೆ. ಸೊ ಅದನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಜನರಿಗೆ ಗೊತ್ತಾಗ್ತದೆ, ಓ ಇವನು ಬುಟ್ಟಿ ಒಳಗಡೆ ಹಾವಿದೆ ಅಂತ. ಈಗ ತೋರ್ಸ್ಲಿಕ್ಕೆ ರೆಡಿ ಆದ. ಜಸ್ಟ್ ನೆಕ್ಸ್ಟ್ ಓದ್ತಾ ಅಲ್ಲಿ ಜನ ಎಲ್ಲ ಸೇರ್ಬಿಡ್ತಾರೆ, ಒಂದು ಬಟ್ಟೆ ಹಾಸ್ಬಿಡ್ತಾನೆ, ಜನ ದುಡ್ಡು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ನಿಧಾನ ಅವನು ಚೇಂಜ್ ಮಾಡ್ತಾನೆ, ಅವನ ಟೋನ್ ಅನ್ನ ಚೇಂಜ್ ಮಾಡ್ತಾನೆ, ಆ ಬುಟ್ಟಿ ತೆಗಿತಾನೆ, ಹಾವು ಮೇಲೆ ಬರ್ತದೆ. ಹೌದಾ? ಸೊ ಈಗ ನೀವು ನೋಡಿ ಎಷ್ಟು ಜನ ಬಂದ್ರು. ಅದೇ ತರ ನೀವು ಎಷ್ಟು ಜನರಿಗೆ ನೀವು DXN RGGL, DXN ಸ್ಪಿರುಲಿನಾ, DXN ಕಾಫಿ, DXN ಪೇಸ್ಟು, DXN ನೋನಿಜಿ, DXN ಕಾರ್ಡಿಸೆಪ್, ನೀವು ಇದನ್ನ ಬಗ್ಗೆ ನೀವು ಮಾತಾಡಿ. ನೀವು DXN ಅಲ್ಲಿ ಮನೆ ಕಟ್ಬಹುದು, DXN ಅಲ್ಲಿ ಸಾಲ ತೀರಿಸಬಹುದು, ಮಕ್ಕಳಿಗೆ ಮದುವೆ ಮಾಡಬಹುದು, ಅಥವಾ ನೀವು ಮಕ್ಕಳಿಗೆ ಒಳ್ಳೆ ಡಾಕ್ಟರ್, ಇಂಜಿನಿಯರ್ ಮಾಡಬಹುದು. ಸೊ ನೀವು ಫಾರಿನಿಗೆ ಹೋಗ್ಬಹುದು. ಸೊ ಇದನ್ನ ನೀವು ಜಸ್ಟ್ ಜನರಿಗೆ ಎಷ್ಟು ಫಾಸ್ಟ್ ಹೇಳಿ ನೋಡಿ, ಆವಾಗ ಅಂದ್ರೆ ಇದಕ್ಕೆ ಏನು ಎಲ್ರು ಬರುದಿಲ್ಲ. ಕಾಗೆಗಳ ಜೊತೆ ಕಾಗೆಗಳೇ ಸೇರೋದು ಹೊರತು ಗುಬ್ಬಿಗಳು ಸೇರುವುದಿಲ್ಲ, ಅಥವಾ ಗಿಳಿಗಳ ಜೊತೆಗೆ ನಿಮ್ಗೆ ಕಾಗೆಗಳು ಹೋಗಿ ಸೇರುವುದಿಲ್ಲ. ಸೊ ಈಗ ನಿಮ್ಗೆ 10,000 ಜನ ಹೇಳುವುದ್ರಿಂದ ನಮ್ಮ ನೆಟ್ವರ್ಕ್ ಮಾಡುವವರು, DXN ಮಾಡುವವರು ನಿಮ್ಗೆ ಜಾಸ್ತಿ ಜನ ಬರ್ತಾರೆ. ಆವಾಗ ದೊಡ್ಡ ಬಿಸ್ನೆಸ್ ಅನ್ನ ಬೇಗ ಮಾಡ್ಲಿಕ್ಕೆ ಆಗ್ತದೆ. ದಿಸ್ ಇಸ್ ದ ಓನ್ಲಿ ವೇ, ದರ್ ಇಸ್ ನೋ ಶಾರ್ಟ್ ಕಟ್. ಓನ್ಲಿ ಇದನ್ನ ನೀವು ಮಾಡಿ, ಸಿಸ್ಟಮ್ಗೆ ಪ್ಲಗ್ ಮಾಡಿ, ಆಟೋಮೆಟಿಕ್ ನೀವು 1 ಲಕ್ಷ ಇನ್ಕಮ್ ಅನ್ನ 100% ಪಡಿಬಹುದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಶಿವರಾಮ್ ಸರ್. ಓಕೆ ಸರ್, ಈಗ ಮತ್ತೆ 5 ಮಿನಿಟ್ಸ್ ಆದ್ಮೇಲೆ ಮೀಟಿಂಗ್ ಕ್ಲೋಸ್ ಆಗತ್ತೆ. ಮತ್ತೆ ಎಲ್ಲಾರು ಸೇಮ್ ID ಪಾಸ್ವರ್ಡ್ ಅಲ್ಲಿ ರೀಜಾಯ್ನ್ ಆಗ್ಬೇಕು. ಓಕೆ, ಈಗ ನಿಮ್ಗೆ ನೆಕ್ಸ್ಟ್ ಪ್ರವೀಣ್ ಅವರು ಇದಾರೆ ನೋಡಿ, ಓಪನ್ ಮಾಡಿ. ಎಸ್ ಸರ್. ಪ್ರವೀಣ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರವೀಣ್ ಅವರೇ. ನಾನು ನೀವು ಹ್ಯಾಂಡ್ ರೈಸ್ ಮಾಡ್ತೀರಂತ ನೋಡ್ತಾನೆ ಇದ್ದೀನಿ. ನೀವು ಸ್ವಲ್ಪ ಸೀನಿಯರ್ ಇದ್ದೀರಲ್ಲ, ಸ್ವಲ್ಪ ಜನರಿಗೆ ಹೊಸಬರಿಗೆ ಚಾನ್ಸ್ ಕೊಟ್ರಿ ಕಾಣ್ತದೆ. ಓಕೆ, ಹೇಳಿ ನಿಮ್ಮ ಕ್ವಶನ್ ಏನಿದೆ ಇವತ್ತು. ಸರ್, ನಾನ್ ಮಾಡಿದ್ದೆ. ಓಕೆ 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 ಆ ಟೈಮ್ ಅಲ್ಲಿ ಬೇರೆಯವರು ಯಾರೋ ಮತ್ತೆ ಮಾತಾಡ್ತಾ ಓಕೆ ಓಕೆ, ತೊಂದರೆ ಇಲ್ಲ.
ಓಕೆ ಓಕೆ ಓಕೆ, ಹೇಳಿ ಹೇಳಿ ಪ್ರವೀಣ್ ಅವರೇ. ಸರ್ ಕಾಮನ್ ಆಗಿ ನಾವು ಒಂದು ಕ್ವಶನ್ ಅನ್ನ ಐ ಥಿಂಕ್ ಸೀನಿಯರ್ಸ್ ಯಾರಿದ್ದಾರೆ ಅವರು ಫೇಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ನಮ್ಮ ನೋನ್ ಪರ್ಸನ್ ಅನ್ನ ನಾವು ಈ ಬಿಸ್ನೆಸ್ ಗೆ ತರಬೇಕಾದ್ರೆ ಈಗ ನಾವು ಅವರು ಫಾಲೋ ಅಪ್ ಅಲ್ಲಿ ಇರ್ತೀವಿ. ಸಮ್ಟೈಮ್ಸ್ ಅವರು ನಮ್ಮ ಮೀಟಿಂಗ್ ಟ್ರೈನಿಂಗ್ ಗೆ ಬಂದಿರ್ತಾರೆ. ಸೊ ಅವರು ಒಂದು ಅಬ್ಜೆಕ್ಟ್ ಮಾಡ್ತಾರೆ, ಏನಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಈಗ ನಾವೇನು ಇಲ್ಲಿ ಈ ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡಿರ್ತೀವಿ, ಸೊ ಅದೇ ವೇ ನಲ್ಲಿ ಇವರು ಬೇರೆ ಯಾವ್ದಾದ್ರು ಫೀಲ್ಡ್ ನಲ್ಲಿ ಇಷ್ಟೇ ಒಂದು ಎಫರ್ಟ್ ಅನ್ನು ಹಾಕಿದ್ರೆ ನಿಮ್ಮ ಟ್ಯಾಲೆಂಟ್ ಗೆ ನೀವು ಎಲ್ಲಿಂದ ಎಲ್ಲೋ ರೀಚ್ ಆಗ್ಬಿಡ್ತಿದ್ರಿ ಅಂತ ಅವ್ರೊಂದು ಅಬ್ಜೆಕ್ಷನ್ ಮಾಡ್ತಾರೆ ಸರ್. ಓಕೆ ಓಕೆ ಓಕೆ, ಸರಿ ಸರಿ ಸರಿ, ಓಕೆ. ಬಟ್ ಅಂದ್ರೆ ವೆನ್ ಅವ್ರು ಯಾವಾಗ ಅಬ್ಜೆಕ್ಟ್ ಮಾಡಿದಾಗ ನನಗೆ ಆ ತರದ್ದೇನು ಫೀಲಿಂಗ್ ಆಗುದಿಲ್ಲ. ಯಾಕಂದ್ರೆ ಆದ್ರೆ ಬೇರೆಯವ್ರಿಗೆ ಆಗೋ ಚಾನ್ಸ್ ಇರ್ಬೋದು ಅಲ್ವಾ? ನೀವ್ ಹೇಳಿದ ಕ್ವಶನ್ ನಿಮ್ಗೆ ಈಗ ನೀವೇ ಮೆಚೂರಿಟಿ ಇದ್ರಿ, ನಿಮ್ಗೆ ಆಗುದಿಲ್ಲ, ಆದ್ರೆ ಬೇರೆಯವ್ರಿಗೆ ಆಗೋ ಚಾನ್ಸ್ ಇರ್ಬೋದಾ ಅಂತ, ರೈಟ್? ಇರ್ಬೋದು. ಅಂದ್ರೆ ಈಗ ವಾಟ್ ವಿ ಹ್ಯಾವ್ ಸೀನ್ ಇನ್ ದಿಸ್ ಫೀಲ್ಡ್, ನಾನ್ ನಿಜ ಹೇಳ್ತೀನಿ, ಬೇರೆ ಫೀಲ್ಡ್ ನಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಗಳಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇಟ್ ಇಸ್ ಕ್ಲಿಯರ್, ಅದ್ರಲ್ಲೇನು ನಮಗೆ ಡೌಟ್ ಇಲ್ಲ. ಆದ್ರೆ ಅವರು ಆ ರೀತಿ ಹೇಳಿದಾಗ ಏನೋ ಒಂದು ಮುಜುಗರ ಆಗ್ತದೆ. ಅದಕ್ಕೆ ನಿಮ್ಮ ಆನ್ಸರ್ ಮಾಡ್ಬೋದು. ಓಕೆ, ತುಂಬಾ ಚೆನ್ನಾಗಿ ನಿಮ್ಮ ಕ್ವಶನ್ ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ನನಗೂ ಸಹ ಹೇಳ್ತಾ ಇದ್ರು, ನೀವು ಇಂತ ಒಂದು ಮೋಟಿವೇಶನ್ ಇದೆ, ಇಂತ ಒಂದು ಇನೋವೇಟಿವ್ ಮೈಂಡ್ ಇದೆ, ನಿಮ್ದು ಕ್ರಿಯೇಟಿವ್ ಮೈಂಡ್ ಇದೆ. ನಮ್ಮ ಮಿಸಸ್ ಸುಮಾರು ಒಂದು 20 ವರ್ಷದ ಹಿಂದೆ ಇದನ್ನ ಹೇಳಿದ ಮಾತು ಬೇರೆಯವರೆಲ್ಲ ಕೇಳಿ ಅವ್ರು ಹೇಳ್ತಾರೆ, ನೀವೊಂದು ಕನ್ಸಲ್ಟೆನ್ಸಿ ಹೇಳ್ಬೋದಲ್ಲ, ದೊಡ್ಡ ದೊಡ್ಡ ಈ ಟಾಟಾ ಬಿರ್ಲಾದವ್ರಿಗೆ ಒಂದು ಕನ್ಸಲ್ಟೆನ್ಸಿ ನಿಮ್ಮ ಐಡಿಯಾ ಎಲ್ಲ ಕೊಟ್ರೆ ಅವರು ನಿಮ್ಗೆ ಬೇಕಾದಷ್ಟು ಕೊಡ್ಬೋದು, ನಿಮ್ಗೆ ಇಂತ ಒಂದು ಕ್ರಿಯೇಟಿವ್ ಮೈಂಡ್ ಇದೆ ಅಂತ ನನಗೆ ಒಂದ್ ದಿವಸ ಹೇಳಿದ್ದಿದೆ. ಸೊ ಮತ್ತೆ ಇದು ಎಷ್ಟೋ ಜನ ನೀವು ಹೇಳಿದಲ್ಲ, ಬೇಕಾದಷ್ಟು ಜನ ನನಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ನೀವು ಇಂಥ ಒಂದು ಮೋಟಿವೇಶನ್ ಮಾಡ್ತೀರಿ, ದೊಡ್ಡ ಒಂದು ಕಾರ್ಪೊರೇಟ್ ಗೆ ಕೂತ್ಕೊಟ್ರೆ ಕಾರ್ಪೊರೇಟ್ ಅವರು ನನಗೆ ಬಂದು ಹೇಳಿದ್ರು, ಎಷ್ಟೋ ಜನ ಹೇಳಿದ್ದಾರೆ, ಇನ್ಶೂರೆನ್ಸ್ ನವರು ಇವರೆಲ್ಲ, ನೀವು ಟ್ರೈನಿಂಗ್ ಕೊಟ್ರೆ ಸರ್ ಒಂದು ಸೆಮಿನಾರಿಗೆ ನಿಮ್ಗೆ 10,000 ರೂಪಾಯಿ ಕೊಡ್ತೀವಿ, ನೀವೊಂದು ಮೋಟಿವೇಶನ್ ಟ್ರೈನಿಂಗ್ ನಮ್ಗೆ ಮಾಡಿ ಅಂತ. ಸೊ ಇದೆಲ್ಲ ನೀವು ಹೇಳಿದ್ದು ಕರೆಕ್ಟೇ ಇದೆ, ಏನು ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಹೇಳುದು DX ನಲ್ಲಿ ಸಿಗುವಂತ ಒಂದು ಎಂಜಾಯ್ಮೆಂಟ್, DX ನಲ್ಲಿ ಸಿಗುವ ಒಂದು ಪೀಸ್ ಆಫ್ ಮೈಂಡ್, DX ನಲ್ಲಿ ಸಿಗುವುದು ನೋಡಿ. ನಾವೆಲ್ಲ ಫಾರಿನ್ ಟ್ರಿಪ್ ಹೋದಾಗ ಅಲ್ಲಿ ಒಂದು ಫೀಲ್ಡ್ ಅಲ್ಲಿ ಕುತ್ಕೊಂಡು ಒಂದು ಕ್ರೂಸ್ ಇಂದ ಹೊರಗೆ ಬಂದು ಜಸ್ಟ್ ಒಂದು ನೋಡಿ, ಅದೊಂದು ಎಂಜಾಯ್ಮೆಂಟ್ ಎಲ್ಲಿ ಸಿಗ್ತದೆ ನಮ್ಗೆ? ಯಾವ ಇದ್ರಲ್ಲೂ ಸಿಗ್ಲಿಕ್ಕೆ ಅಲ್ವಾ? ರಿವಾರ್ಡ್ಸ್ ಎಲ್ಲೂ ಸಿಗುದಿಲ್ಲ, ರಿವಾರ್ಡ್ಸ್. ಅದಕ್ಕೆ ನಿಮಗೆ ಗೊತ್ತಾಗಿದೆ, ನಿಮ್ಗೇನು ಫೀಲಿಂಗ್ ಆಗ್ಲಿಲ್ಲ, ಯಾಕಂದ್ರೆ ನೀವು ಅದನ್ನ ಅನುಭವ ಮಾಡಿದಿರಿ. ಬಟ್ ಯಾರಿಗಾದ್ರೂ ಹೊಸಬರಿಗೆ ಈ ರೀತಿ ಆಗ್ಬೋದು. ನಾನು ಹೇಳೋದು ಕೇಳಿ, DX ನಲ್ಲಿ ಸಿಗುವಂತ ಒಂದು ಎಂಜಾಯ್ಮೆಂಟ್, DX ಅಲ್ಲಿ ಸಿಗುವ ಒಂದು ಪೀಸ್ ಆಫ್ ಮೈಂಡ್, DX ಅಲ್ಲಿ ಸಿಗುವಂತ ಆರೋಗ್ಯ, DX ನಲ್ಲಿ ಸಿಗುವ ಒಂದು ರಿವಾರ್ಡ್ಸ್ ನಿಮ್ಗೆ ಎಲ್ಲಿಯೂ ಸಿಗುದಿಲ್ಲ. ಅದರಿಂದ DX ಗೆ ಒಂದು ಬೇರೆ ನೀವು ಅಫ್ಕೋರ್ಸ್ ನೀವು ಮಾಡ್ಬೋದು, ಇಂಡಿವಿಜುವಲ್ ಆಗಿ ಮಾಡ್ಬೋದು, ಬಟ್ ಇದು ಒಂದು ಇಟ್ ಇಸ್ ಎ ಡಿಫ್ರೆಂಟ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೊಸ ಹೊಸ ಜನ, ಹೊಸ ಹೊಸ ವ್ಯಕ್ತಿಗಳು, ದೊಡ್ಡವರು ಚಿಕ್ಕವರು, ನಾಲೆಡ್ಜಬಲ್ ಪರ್ಸನ್ಸ್ ಎಲ್ಲ ಸಿಗ್ತಾರೆ ನಿಮ್ಗೆ. ಸೊ ಒಂದು ಜೀವನ ಇದೊಂದು ದೊಡ್ಡ ಏನ್ ಹೇಳ್ಬಹುದು, ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಈ ಯೂನಿವರ್ಸಿಟಿಯಲ್ಲಿ ನೀವು ಏನಾಗ್ತೀರಾ ಅಂತ ಹೇಳಿದ್ರೆ, ನೀವು ಡಾಕ್ಟ್ರು, ಇಂಜಿನಿಯರು, ಪ್ರೊಫೆಸರು, MBA ಆಗುದಿಲ್ಲ, ನೀವು ಒಳ್ಳೆ ಒಂದು ಮಾನವನಾಗ್ಬಿಡ್ತೀರಿ ಈ ಇಂಡಸ್ಟ್ರಿಯಲ್ಲಿ. ನೀವು ಒಂದು ಒಳ್ಳೆಯ ಮಾನವನಾಗ್ಬೇಕಾದ್ರೆ ಈ DX ಇಂಡಸ್ಟ್ರಿಗೆ ಜಾಯಿನ್ ಆದ್ರೆ ಸಾಕು. ಸೊ ಆದ್ರಿಂದ ತುಂಬಾ ಒಳ್ಳೆಯ ಕ್ವಶನ್ಸ್ ಮಾಡಿದ್ರಿ, ಕೇಳಿದ್ರಿ, ತುಂಬಾ ಒಳ್ಳೇದಾಗಿದೆ. ಡೆಫಿನೆಟ್ಲಿ ಜನರಿಗೆ ನಾವು ತಿಳಿಸ್ಬೇಕಾಗಿದೆ ಈ ಇಂಡಸ್ಟ್ರಿ ಬಗ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್ ಅವರೇ. ಥ್ಯಾಂಕ್ ಯು.